ಎಕ್ಸ್ಕ್ಯೂಸ್ ಮೀ. ಸರ್, ಸ್ವಲ್ಪ ನಿಮ್ಮ ಪ್ರೊಪರೇಟರ್ನ ಕರಿತೀರಾ? ಅವ್ರ ಊರಿಗೆ ಹೋಗಿದ್ದಾರೆ ಸರ್. ಯು ಸಿ, ನನಗೆ ಕೆಲವು ಇನ್ಫಾರ್ಮೇಶನ್ಸ್ ಬೇಕಾಯ್ತು, ಕೊಡ್ತೀರಾ? ಏನು? ನಿಮ್ಮ ಹೋಟ್ಲಲ್ಲಿ ಎಷ್ಟು ಜನ ರಿಸೆಪ್ಷನಿಸ್ಟು, ಟೆಲಿಫೋನ್ ಆಪರೇಟರ್ಸು, ಬಾಯ್ಸು, ಸ್ಟಾಫ್ಸ್ ಇದ್ದಾರೆ? ಅವ್ರಿಗೆ ಎಷ್ಟೆಷ್ಟು ಸಂಬಳ ಕೊಡ್ತಾ ಇದ್ದಾರೆ? ಅಷ್ಟೆಲ್ಲ ವಿಚಾರಿಸ್ತಾ ಇದ್ದಾರೆ ಅಂದಮೇಲೆ ಇವರು ಲೇಬರ್ ಆಫೀಸರೇ ಇರಬೇಕು. ಎಕ್ಸ್ಕ್ಯೂಸ್ ಮೀ, ಐ ಆಮ್ ರವಿ, ಈ ಹೋಟೆಲ್ ಮ್ಯಾನೇಜರು. ತಾವು? ನಾನು ಜಗದೀಶ್ ಅಂತ. ಎಲ್ಲರೂ ನನ್ನ ಹೆಸರನ್ನ ಅರ್ಧ ಸೆನ್ಸಾರ್ ಮಾಡಿ ಈಶಾ ಅಂತಾರೆ. ಒಳಗಡೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಸರ್. ಎಲ್ಲಿ? ಸೆಂಟ್ರಲ್ ಜೈಲ್ ಅಲ್ಲ, ಚೇಂಬರ್ ಅಲ್ಲಿ. ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂದಾಗೆ ಏನ್ ತಗೋತೀರಾ ಸರ್? ಓದ್ ಬಂದ್ ಕಡೆ ಏನು ತಗೊಂಡ್ ಅಭ್ಯಾಸ ಇಲ್ಲ. ಅಂದಾಗೆ ನಿಮ್ ಹೋಟ್ಲಲ್ಲಿ ಎಷ್ಟು ರೂಮ್ಗಳಿದಾವೆ? 50 ರೂಮ್ ಇದೆ ಸರ್. ಅದ್ರಲ್ಲಿ AC ಎಷ್ಟು, ನಾನ್ AC ಎಷ್ಟು? 10 AC, ಮಿಕ್ಕಿದ್ದೆಲ್ಲ ನಾನ್ AC. ಇಷ್ಟೊಂದು ಭಯಂಕರ ಶೆಕೆ ಇರ್ಬೇಕಾದ್ರೆ ಎಲ್ಲಾ ರೂಮ್ AC ಇರ್ಬೇಕು. ಅದಿರ್ಲಿ, ನಿಮ್ಮ ಸ್ಟಾಫ್ ವಿವರ ಹೇಳ್ತೀರಾ? ಸರ್, 4 ಜನ ರಿಸೆಪ್ಷನಿಸ್ಟ್ ಇದ್ದಾರೆ, 2 ಟೆಲಿಫೋನ್ ಆಪರೇಟರ್ಸ್, 40 ಜನ ಬಾಯ್ಸ್ ಇದ್ದಾರೆ. ಅವ್ರ ಡ್ಯೂಟಿ ಅವರ್ಸು, ಸ್ಯಾಲ್ರಿ ಎಷ್ಟು? ಡ್ಯೂಟಿ ಅವರ್ಸು 8 ಗಂಟೆ, ಸ್ಯಾಲ್ರಿ 400 ರೂಪಾಯಿ ಸರ್. 400 ರೂಪಾಯಿ? ಹೌದು ಸರ್, ತಗೊಳ್ಳಿ ಸರ್. ಏಯ್ ಬರ ಅಲ್ಲಿ, ನಿನಗೆಷ್ಟಯ್ಯ ಸಂಬಳ? ಏನ್ ಆ ಕಡೆ ಈ ಕಡೆ ನೋಡ್ತಾ ಇದ್ಯಾ? ನಿನ್ನೆ ಕೇಳ್ತಾ ಇರೋದು ಬಗಳಯ್ಯ. 40 ರೂಪಾಯ? ಇಲ್ಲ ಸರ್, 400 ರೂಪಾಯಿ. 400 ರೂಪಾಯ? 400 ರೂಪಾಯಿ ಕರೆಕ್ಟ್ ಆಗಿ ಕೊಡ್ತಾರ ಇಲ್ಲ ಚಿಲ್ಲರೆ ಮುಂಡಾಯಿಸ್ಬಿಡ್ತಾರ? ಇಲ್ಲ ಸರ್, ಪೂರ್ತಿ ಕೊಡ್ತೀವಿ ಸರ್. ಕೇಳಿದ್ದು ಅವ್ನ ನಿಮ್ಮನ್ನಲ್ಲ, ಹೇಳಯ್ಯ. 200 ರೂಪಾಯಿ. 200 ರೂಪಾಯ? 200 ರೂಪಾಯಿ ಯಾವ ಮೂಲೆ ಸಾಕಾಗತ್ತಯ್ಯ? ಇವ್ರು ಕೊಡೋ ಜುಜ್ಬಿ 200 ರೂಪಾಯಿ ಯಾರು ಸಾರ್ ಕೆಲಸ ಮಾಡ್ತಾರೆ? ಟಿಪ್ಸೆ 1500 ರೂಪಾಯಿ ಸಿಗುತ್ತೆ. 1500 ರೂಪಾಯಿ ಟಿಪ್ಸು, 200 ರೂಪಾಯಿ ಸಂಬಳ, ಟೋಟಲಿ 1700 ರೂಪಾಯಿ. ಸೂಪರ್ ಕೆಲಸ ಅಣ್ಣವ್ರೇ. ಈ ಕೆಲಸ ನನಗೆ ಕೊಟ್ಬಿಡಿ ಅಣ್ಣವ್ರೆ. ಏನ್ ಮಾಡ್ತಾ ಇದೀರಾ ಸರ್? ನಾನು ಸಂಸ್ಕೃತದಲ್ಲ, ಕನ್ನಡದಲ್ಲೇ ಹೇಳ್ತಾ ಇರೋದು. ಈ ಬಾಯಿ ಕೆಲಸ ನಾನು ಕೊಟ್ಬಿಡಿ. ಅಂದ್ರೆ ನೀವು ಲೇಬರ್ ಆಫೀಸರ್ ಅಲ್ವಾ? ಲೇಬರ್ ಇಲ್ಲ, ಆಫೀಸರ್ ಇಲ್ಲಿಂದ ಬಂತು. ಇದ್ಯಾ ಸರ್, ಕಿತ್ಕೊಂಡ್ಬಿಟ್ರಿ, ಕೊಡಿ ಸ್ವಲ್ಪ ಕುಡ್ದು ಕೊಡ್ತೀರಿ. ಇಡಿಯಟ್, ಲೇಬರ್ ಆಫೀಸರ್ ಅಂತ ಬಂದು ನಮ್ನೆಲ್ಲ ಚೀಟ್ ಮಾಡ್ತೀಯಾ? ಪೊಲೀಸ್ ಸುಯಿಂಟ. ಎಲ್ಲಪ್ಪ ಹೋದ ಅವನು? ಒಳ್ಳೆ ಪತ್ರೊಳಿ ನನ್ ಮಗನ್ ಸವಾಸ ಆಯ್ತಲ್ಲ. ಲೇ, ಎಲ್ಲ ಅವನು? ತಿರ್ಬಾಕಿ ನನ್ ಮಗ. ಯಾರು? ತಿರ್ಗಾ ಯಾರು ಅಂತ ಕೇಳ್ತೀಯ? ಅವನೇ ನಿಮ್ ಗುರು. ಯಾಕಣ್ಣ? ಯಾಕಣ್ಣ, ಇಂಟರ್ವ್ಯೂಗ್ ಹೋಯ್ತೀನಿ ಅಂತ ಪ್ಯಾಂಟ್ ಕೋಟು ಇಸ್ಕೊಂಡು ಹೋದನು. ಟೈಮಿಗೆ ಸರಿಯಾಗಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವೇನ್ರ ಅವನ್ಗೆ? ಮನೆ ಹತ್ರ ಹೋಗಿ ಮಾನ ಮರ್ಯಾದೆ ಹರಾಜಾಗ್ತೀನಿ ನೋಡಿ ಇವಾಗ. ಲೋ, ಏನೋ ನಮ್ ಗುರು ಮನೆ ಹತ್ರ ಹೋಗಿ ಸೇಫ್ ತೆಗಿತೀನಿ ಅಂತಾನೆ, ಏನ್ ಮಾಡೋದು? ಎಣ್ಣ, ಇಷ್ಟೊತ್ತು ನಿಮ್ಗೆ ಕಾಯ್ತಾ ಇದ್ದು. ನಮ್ ಗುರು ಅರ್ಜೆಂಟ್ ಆಗಿ ನಿಮ್ಮನ್ನ ಕರ್ಕೊಂಬರೋ ಕೇಳವನೆ. ಅಲ್ಲೇ ಕೊಡ್ತಾನಂತೆ ಕೋಟು ಪ್ಯಾಂಟ. ಹೌದಾ? ನಡಿಯಲ್ಲ, ಹೋಗೋಣ. ಈ ಫೇಸ್ ನ ಎಲ್ಲೋ ನೋಡ್ದಂಗೈತಲ್ಲ. ಎಲ್ಲ ನೋಡ್ದಂಗಾಯ್ತಾ? ಕೊಟ್ರೆ ಡೋಬಿ ಶಾರ್ಟ್, ಇಲ್ಲ ಫ್ಲಾಟ್. ಓ, ನೀನು ಈ ವಯಸ್ಸಲ್ಲಿ ಯಾರಿಗೆ ಡವ್ ಹಾಕೊಂಡಪ್ಪ ಹಿಂಗ್ ಕಟ್ ಹಾಕ್ಬಿಟ್ಟವ್ರೆ? ಲೇ, ನಮ್ ಮುನಿಯಪ್ಪ ಕಡ್ರ ಬಿಚ್ಚು. ನೀನು ಬಾಯಿಗೆ ಮೊಣ್ಣಾಕ ಮೊದಲು ಕೋಟು ಪ್ಯಾಂಟ್ ಬಿಚ್ಚ. ಯಾವ ಮನೆಗೋ ಬಿಚ್ಕೊಡ್ತೀರಿ ಕಣೆ? ಯಾವ ಮನೆಗೋ ಬಿಚ್ಕೊಡ್ತೀನಿ. ಅಂಬಡಿ ಹೊಡಿತಾ ಅವನಲ್ಲಿ ಬಟ್ಟೆ ಅವನು. ನೀನಿನ್ನು ಬಿಚ್ ಕೊಡ್ತೀಯಾ? ಡಬ್ಬ ನನ್ ಮಗನೇ, ನಿನ್ಗೆ ಹಗ್ಗ ಬೀಸ್ ತಪ್ಪಿಗೆ ರೋಡಲ್ಲೇ ಬಟ್ಟೆ ಬೀಸ್ತಾ ಇದ್ದಿಲ್ಲ. ನೀನ್ ಬಟ್ಟೆ ಕೊಟ್ಟಿ ತಪ್ಪಿಗೆ ನಾನು ಕಂಬ ಕಟ್ಟಾಕಿರ್ಲಿಲ್ವಾ? ಸಣಕಲ್ ದುಶ್ಯಾಸ್ತ ರೋಡಲ್ಲೇ ವಸ್ತ್ರಾಭರಣ ಮಾಡ್ಬಿಟ್ಟಲ್ಲ ನಿನ್ನ ಬಾಯಿ ಮಣ್ಣಾಕ. ನೀನ್ ಕೊಡೋ 1 ರೂಪಾಯಿಗೆ 2 ರೂಪಾಯಿ ಸೋಪ್ ಹಾಕ್ಬೇಕು ಇವಾಗ. ಏಯ್, ಕೊಡೋ ಇಲ್ಲಿ. ನಮ್ಮಮ್ಮ ಬೇರೆ ನೋಡ್ತಾವಳೆ. ಶ್ರೀರಾಮಚಂದ್ರ ಲೋ, ಏನು ಇದು ನಿನ್ನ ಅವತಾರ? ಏಯ್, ಬಾಗ್ಲಲ್ಲಿ ನಿಂತ್ಕೊಂಡು ಕಿಸಿತಾ ಇದ್ದೀನಿ, ನಡಿ ಅವಳಿಗೆ. ಏನಿಲ್ಲ ಅಣ್ಣ, ಆ ಸೈಕಲ್ ಶಾಪ್ ಸೀನಾ ದಿನಾ ಲೈನ್ ಹೊಡಿತಾ ಇದ್ದ. ಅವನ್ ಜೊತೆ ರೈಲ್ ಹತ್ತೋಣ ಅಂತ. ನನ್ನ ಮಗನ ಕೈ ಕಾಲು ಮುರಿದು ನರ್ಸಿಂಗ್ ಮಾಡ್ಬಿಡ್ತೀನಿ. ಅವನ್ ಯಾಕೆ ಬೈತ್ಯಾ? ತಂಗಿ ಬೆಳೆದ್ ನಿಂತಿದ್ದಾಳಲ್ಲ, ಅವಳಿಗೆ ಮದ್ವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇದೆಯಾ ನಿನಗೆ? ನಾವ್ ಹೆಂಗಸರು ದುಡಿದು ನಿನ್ನ MA ತನಕ ಓದಿಸಿ ಸಂಸಾರನೂ ನಡೆಸ್ತಾ ಇದೀವಿ. ನೀನು ಇಷ್ಟು ವಯಸ್ಸಾದ್ರು ದಂಡಪಿಂಡ ತಿನ್ಕೊಂಡು ಉಂಡಾಡಿ ಹಾಗೆ ಓಡಾಡ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ನಾನೇನಮ್ಮ ಮಾಡ್ಲಿ? ಎಲ್ಲಾ ಕಡೆ ಅಪ್ಲಿಕೇಶನ್ ಹಾಕಿದೀನಿ, ಇಂಟರ್ವ್ಯೂ ಹೋಗಿ ಬಂದಿನಿ, ಕೆಲಸ ಸಿಗ್ಲಿಲ್ವಲ್ಲ. ಕೆಲ್ಸ ಎಲ್ ಸಿಗುತ್ತೋ? ಈ ಅಲಾಲ್ ಟೋಪಿ ಹುಡುಗರ ಜೊತೆ ಅಲ್ದಾಡ್ಕೊಂಡಿದ್ರೆ ನೋಡು, ಇನ್ಮೇಲೆ ಯಾವನಾದ್ರೂ ಮನೆ ಹತ್ರ ಬರ್ಲಿ, ಒಬ್ಬೊಬ್ಬನಿಗೂ ಪರ್ಕೆ ತಗೊಂಡು ಮಕ್ಕ ಕೆರೆದು ಬಿಡ್ತೀನಿ.
ಏನಿಲ್ವೇನೆ? ಅಯ್ಯೋ ಅದಲ್ಲ ರೀ, ಮತ್ತೆ? ಈಗ ತಾನೇ ಟಿವಿನಲ್ಲಿ ಆ? ಒಂದು ಹೊಸ ಸೋಪ್ ಅಡ್ವರ್ಟೈಸ್ಮೆಂಟ್ ಬಂತು. ಅದು ಹೇಗಿರುತ್ತೆ ಅಂತ ನಾನ್ ಪರೀಕ್ಷೆ ಮಾಡ್ಬಿಡ್ಬೇಕು. ಬನ್ನಿ ಸ್ನಾನ ಮಾಡಿಸ್ತೀನಿ. ಅಯ್ಯೋ ಶಿವನೇ, ಅಲ್ವೇ ಬೆಳಗಿಂದ ಹೊಸ ಸೋಪು ಅಂತ 3 ಸಲ ಸ್ನಾನ ಮಾಡಿಸಿದ್ಯಾ. ಮತ್ತೆ ಸ್ನಾನನ ನಾನು ಬರೋದಿಲ್ಲ. ನನ್ ಮೇಲ್ ಪ್ರೀತಿ ಇದೆಯೋ ಇಲ್ವೋ? ಅಯ್ಯೋ, ಪ್ರೀತಿಗೂ ಬೆನ್ನುಜ್ಜಕ್ಕೂ ಏನ್ ಸಂಬಂಧ ನನ್ ರಾಣಿ? ಅದೆಲ್ಲ ಕತೆ ಬೇಕಾಗಿಲ್ಲ. ಬರ್ತಿರೋ ಇಲ್ವೋ? ನೀನ್ ತಳಕಳಕಾಗಿ ನಿಂತ್ಕೊಂಡ್ರು ನಾನು ಬರೋದಿಲ್ಲ. ಬರೋದಿಲ್ಲ ಬರೋದಿಲ್ಲ. ಬರೋದಿಲ್ಲ ಬರೋದಿಲ್ಲ. ಏನಾಯ್ತವ? ಯಾಕವ? ಸಮಾಧಾನ ಮಾಡ್ಕೊಳವ ಏನಾಯ್ತಳವ? ನಾನು ಸ್ನಾನ ಮಾಡಿದ್ರೆ ಇವರು ಬರೋದಿಲ್ಲ ಅಂತಾರೆ. ಯಾವ ಸೀಮೆ ಗಂಡ್ಸ ನೀನು? ಅವಳಷ್ಟು ಬಿರುತಿನ ಕರಿತಾವಳೆ, ಸ್ನಾನ ಮಾಡಿಸ್ಕೊಳಕ್ಕೆ ಏನ್ ರೋಗ ನಿನ್ಗೆ? ಹಂಗಲ್ಲ ಬಾಬಾ. ಮುಚ್ಚು ಬಾಯ್. ಇನ್ನೊಂದ್ ಕಿತ ಏನಾರು ಇವಳು ಮನಸ್ಸು ನೋಯಿಸ್ಬಿಟ್ರೆ ನಿನ್ ಗತಿ ಏನಾಯ್ತದೆ ಅಂತ ಗೊತ್ತಾ? ನನ್ನ ಹೆಂಡ್ರು ಮನೆಯಿಂದ ಒಂದ್ವರ್ಗ ಹಾಕ್ಬಿಟ್ಟವಳೆ. ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಿಲ್ಲ. ತಂದೆ ತಾಯಿ ಧರ್ಮ ಮಾಡಿ. ಬೇಡ ಬೇಡ, ನೀನ್ ಹೇಳ್ದಾಗೆ ಕೇಳ್ತೀನಿ. ಹಂಗ್ ಬನ್ನಿ ದಾರಿಗೆ. ಅಯ್ಯಯ್ಯೋ, ಏನೇ ಇದು ಇಷ್ಟೊಂದು ಸೋಪು? ಎಲ್ಲ ಒಟ್ಟಿಗೆ ತಿಕ್ತೀಯಾ? ಇಲ್ಲ ರೀ, ಒಂದಾದ್ಮೇಲೆ ಒಂದ್ ತಿಕ್ತೀನಿ. ಬಗ್ಗೆ ಸರಿ. ಅಯ್ಯೋ, ತಣ್ಣೀರು ಚಳಿ ಚಳಿ ಚಳಿ. ಅಯ್ಯೋ, ಬೆಟ್ಟಕ್ಕೆ. ಇದೇ ಮನೇನೆ. ಮಾಸ್ಟಾರು ಯಾರು? ನಾನು ಮೇಷ್ಟ್ರೆ, ನಿಮ್ ಶಿಷ್ಯ ಈಶಾ. ನಿಮ್ಮ ಹತ್ರ ಅಕ್ಷರ ಕಲ್ತೋನು. ನನ್ನ ಹತ್ರ ಅಕ್ಷರ ಕಲ್ತರು 1,00,000 ಜನ ಇದ್ದಾರೆ. ಅದ್ರಲ್ಲಿ ನೀನ್ ಯಾರು? ಅದೇ ಮೇಷ್ಟ್ರೆ, ಪ್ರತಿ ಶನಿವಾರ ಆಂಜನೇಯನ ಗುಡಿಲಿ ಪ್ರಸಾದ ಕೊಡ್ತಾರೆ ಅನ್ಬಿಟ್ಟು ಸ್ಕೂಲ್ ಚಕ್ಕರ್ ಹೊಡೆದಾಗ ನಿಕ್ಕರ್ ಬಿಚ್ಚಿ ಹೊಡಿತಿದ್ರಲ್ಲ ಆ ಈಶಾ. ಓ, ನಮ್ ಜಡೆ ಮಾಯಸಂದ್ರ ಶಿವಲಿಂಗಯ್ಯನವ್ರ ಮಗ ಜಗದೀಶಾನ? ಎಕ್ಸಾಕ್ಟ್ಲಿ. ಅವತ್ತು ನೀವು ಕಷ್ಟಪಟ್ಟು ಓದಿಸಿದ್ಕೆ ಇವತ್ತು ನಾನು ಡಬಲ್ ಗ್ರಾಜುಯೇಟ್ ಆಗಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಬಹುಮಾನ ಕೊಟ್ಟೋಗೋಣ ಅಂತ ಬಂದೆ. ಹೌದಾ? ವೆರಿ ಗುಡ್ ವೆರಿ ಗುಡ್. ಗುರು ಭಕ್ತಿ ಅಂದ್ರೆ ಇದು. ಸ್ವಲ್ಪ ಇರು. ಲೇ ಮೀನಾಕ್ಷಿ, ಶಕುಂತಲಾ, ಬನ್ನಿ ಇಲ್ಲಿ. ಏನ್ರಿ? ಈಗ ಅದೇನ್ ಬಹುಮಾನ ಕೊಡ್ಬೇಕು ಅಂತಂದಿದ್ಯೋ ಕೊಡೋ. ಅಯ್ಯಯ್ಯ, ಇವ್ರ ಮುಂದೆ ಬೇಡಿ ಮೇಟ್ರೆ, ರೋಮ ಬನ್ನಿ ಕೊಡ್ತೀನಿ. ನಿನ್ ಗುರು ಭಕ್ತಿ ನೋಡಿ ಇವರೆಲ್ಲ ಮೆಚ್ಕೋಬೇಕು. ಪರವಾಗಿಲ್ಲ, ಕೊಡೋ. ಸರಿ, ನಿಮಗ್ ರಾಚಾರ. ಕತ್ತಿ, ಇದು ಪತ್ರ. ಏನೋ ಇದು? ಕೆಲಸ ಸಿಕ್ತೆ ಜೀವನದಲ್ಲಿ ಬೇಸತ್ತಿರೋ ನಾನು ಇದೇ ಕತ್ತಿಯಿಂದ ನನ್ನ ಕುತ್ತಿಗೆನ ಕಾಚಾಕ್ನನ್ನ ಕತ್ತರಿಸ್ಕೊಂಡು ಸತ್ತೋಗ್ಬಿಡ್ತೀನಿ. ಅಯ್ಯಯ್ಯೋ, ನನ್ನ ಸಾವಿಗೆ ಶಂಕರ ಮೇಷ್ಟ್ರೆ ಕಾರಣ ಅಂತ ಈ ಪತ್ರದಲ್ಲಿ ಬರೆದಿಟ್ಟಿದ್ದೀನಿ. ದಿಸ್ ಇಸ್ ಕಾಪಿ ಟು ಚೀಫ್ ಮಿನಿಸ್ಟರ್, ಕಾಪಿ ಟು ಹೋಮ್ ಮಿನಿಸ್ಟರ್, ಕಾಪಿ ಟು ಪ್ರೈಮ್ ಮಿನಿಸ್ಟರ್. ಆಗ ಅವ್ರು ಬರ್ತಾರೆ, ನಿಮ್ಮನ್ನ ನಾಯಿ ಗೊತ್ತಂಗ್ ಒಂದು ಎತ್ತಾಕೊಂಡೋಗಿ ನೇಣ್ಗಂಬ ಹತ್ತಿಸ್ಬಿಡ್ತಾರೆ. ಆಗ ನಿಮ್ಮ ಹೆಂಡತಿ, ನಿಮ್ಮ ಮಗಳು ಅಣ್ಣ ದೇವಸ್ಥಾನ ಮುಂದೆ ಅಮ್ಮ ತಾಯೇ ಅಂತ ತಿರುಪಿ ಎತ್ಬಿಡ್ತಾರೆ. ಟೋಟಲಿ ನಿಮ್ ಫ್ಯಾಮಿಲಿ ಚಿತ್ರಾನ್ನ ಆಗೋಗ್ಬಿಡತ್ತೆ. ಇವನಿಗೆ ಕಷ್ಟಪಟ್ಟು ಓದಿಸಿದ್ದಕ್ಕೆ ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ. ರೀ, ಹೇಗಾದ್ರೂ ಮಾಡಿ ಅವ್ನಿಗೊಂದ್ ಕೆಲ್ಸ ಕೊಡ್ಸ್ರಿ. ಇಲ್ದೇ ಇದ್ರೆ ನಾನು ವಿಧವೆ ಆಗ್ಬಿಡ್ತೀನಿ. ಅಯ್ಯಯ್ಯೋ, ಏನ್ ಮಾಡ್ಲಿ? ಕಾರ್ ಗ್ಯಾರೇಜ್ ಅಲ್ಲಿ ಕೆಲಸ ಕೊಡ್ಸಿದ್ರೆ ಮಾಡ್ತೀಯಾ? ಗ್ಯಾರೇಜ್ ಆದ್ರೇನು, ಮುಲ್ಲಾ ಸಾಬಿ ಗುಜ್ರಿ ಆದ್ರೇನು ಮಾಡ್ತೀನಿ ಮಾಸ್ಟರ್. ಆದ್ರೆ ಒಂದ್ ಮಾತು ಮಾತ್ರ ಜ್ಞಾಪಕ ಇಟ್ಕೋ. ಪ್ರಾಮಾಣಿಕನಾಗಿ ಶ್ರದ್ಧೆಯಿಂದ ಸತ್ಯನಿಷ್ಠೆಯಿಂದ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋ. ಆಯ್ತು ಮಾಸ್ಟರ್. ನೀರಿನಲ್ಲಿ ಅಲೆವ ಸರಿಯಾಗಿ ತೊಳೆಯ. ಯಾಕಯ್ಯ? ಗುರು, ಮತ್ತೆ ಆ ಮೇಡಮ್ ಕಾರ್ ಬಂತು ಗುರು. ಓ, ಇವಳ ಪೆಟ್ರೋಲ್ ಮುಗಿದೋಗಿ ಕಾರ್ ನಿಂತ್ರು ಕೆಟ್ಟೋಗಿದೆ ಅಂತ ಬರ್ತಾಳೆ. ಚೆನ್ನಾಗಿ ಕುಯ್ಬೋದು ಬಾರು. ಏನ್ ಮೇಡಮ್, ಮತ್ತೆ ರಿಪೇರಿನಾ? ಜರ್ಕ್ ಹೊಡಿಯುತ್ತೆ, ಸ್ಟಾರ್ಟ್ ಆಗ್ತಾ ಇಲ್ಲ. ಏನಾಗಿದೆ ಅಂತ ನೋಡ್ತೀನಿ, ಕೂತ್ಕೊಳ್ಳಿ ಮೇಡಮ್. ಹಾ. ಬ್ಯಾನೆಟ್ ಓಪನ್ ಮಾಡ. ರಿಪೇರಿ ಏನಿಲ್ಲ ಕಣೋ, ಬ್ಯಾಟ್ರಿ ವೈರ್ನ ಜಾಯಿನ್ ಮಾಡ್ಬೇಕಷ್ಟೇ. ಮೇಡಮ್, ಕಾರ್ ಪೂರಾ ಡ್ಯಾಮೇಜ್ ಆಗ್ಬಿಟ್ಟಿದೆ. ಬ್ಯಾಟ್ರಿ ಬದಲಾಯಿಸಬೇಕು, ಇಗ್ನೇಷನ್ ಹೊಸದಾಕ್ಬೇಕು, ಗೇರ್ ಬಾಕ್ಸ್ ಚೇಂಜ್ ಮಾಡ್ಬೇಕು, ಇಂಜಿನ್ ರೀಬೋರ್ ಆಗ್ಬೇಕು. ಕಂಪ್ಲೀಟ್ ರಿಪೇರಿ ಮಾಡೋಕೆ ಎಷ್ಟಾಗುತ್ತೆ? ಎಲ್ಲ ಸೇರಿ 8,500 ರೂಪಾಯಿ ಆಗುತ್ತೆ. ಅಷ್ಟೆಲ್ಲ ಬೇಕಾಗಿಲ್ಲ. ಬ್ಯಾಟ್ರಿ ವೈರ್ ಲೂಸ್ ಆಗಿತ್ತು, ಟೈಟ್ ಮಾಡಿದೆ. ಇಸ್ ಇಟ್? ಯಾ, ಬನ್ನಿ ಸ್ಟಾರ್ಟ್ ಮಾಡಿ. ನೀವು ಅದೇ ಮೇಡಮ್, ನೀವು ಸ್ವಿಮ್ಮಿಂಗು, ನಾನು ಸೇವಿಂಗು. ಗಾಡಿ ರೆಡಿ ಮಾಡಿದೀನಿ, ತಗೊಂಡೋಗಿ. ಅದೆಲ್ಲ ಬೇಡಿ, ನಾನೇನ್ ಮಹಾಗನಂದಾರಿ ಕೆಲಸ ಮಾಡಿರೋದು. ಜಸ್ಟ್ ಬ್ಯಾಟ್ರಿ ವೈರ್ ಚೇಂಜ್ ಮಾಡಿದೆ. ಥ್ಯಾಂಕ್ ಯು. ಇಟ್ಸ್ ಓಕೆ, ಬಾಯ್.
ನೋಡಿದ್ರ ಸರ್ ಈ ನಿಯತ್ತಿಂದ ದುಡಿತಾ ಇದೀನಿ, ಗಿರಾಕಿಗಳು ಮೋಸ ಮಾಡಬಾರ್ದು ಸರ್. ನಿನ್ನ ನಿಯತ್ಕೊಂದಿಷ್ಟು ಬೆಂಕಿ ಹಾಕ ನನ್ನ ವ್ಯಾಪಾರ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ನಿನ್ನಂತವನಿಗೆಲ್ಲ ಕೆಲ್ಸ ಇಟ್ಕೊಂಡ್ರೆ ನಾನ್ ತಿರುಪ್ತಿ ಹೋಗ್ಬೇಕಾಯ್ತದ ಅಷ್ಟೇ. ನೀನ್ ಈಗ್ಲೇ ಕೆಲಸದಿಂದ ಡಿಸ್ಮಿಸ್ ಮಾಡಿದೀನಿ. ಗೆಟ್ ಔಟ್ ಸರ್. ಒದ್ದಾಡ್ದು ನೋಡು. ಡ್ಯಾಡಿ ಸರ್ ನಮಸ್ಕಾರ ಸರ್. ಏನ್ ಗುರು ಕೆಲ್ಸಕ್ ಸೇರಿ ಅಡ್ವಾನ್ಸ್ ತಗೊಂಡು ಪಾರ್ಟಿ ಗಿಲ್ಟಿ ಕೊಡಿಸ್ತೀಯ ಅಂದ್ರೆ? ನಿಮ್ಮ ಅಜ್ಜಿ ಗುರುಗಳು ನ್ಯಾಯ ನೀತಿನ ನಡ್ಕೊಂಡಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಗ್ಯಾರೇಜ್ ಇಂದ ಕೀಕ್ ಔಟ್ ಆಲ್ ಮೈ ಫೇಟ್. ವಾಟ್ ಹ್ಯಾಪೆಂಡ್? ಹಬ್ಬ ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಅಣ್ಣ ಯಾಕಂಗ್ ಜಂಪ್ ಹೊಡ್ದೆ? ಅದೇನೋ ಗುರು, ಯಾರಾದ್ರೂ ಬಗ್ಗಿರೋದ್ ನೋಡಿದ್ರೆ ತಕ್ಷಣ ಜಂಪ್ ಹೊಡಿಬೇಕು ಅನ್ಸುತ್ತೆ. ಇಲ್ಲ ಅಂದ್ರೆ ಕೈ ಕಾಲೆಲ್ಲ ಗಡಗಡ ಅಂತ ಆಡುತ್ತೆ. ನಿಮ್ಮ ಏನ್ ಈ ಪರ್ಸನಾಲಿಟಿ ಕೊಂಡು ಹೆಂಗ್ ಜಂಪ್ ಹೊಡಿತಲ್ಲ, ನಮ್ಮಗೇನಾದ್ರು ಪರ್ಸನಾಲಿಟಿ ಇದ್ದಿದ್ರೆ ಎಷ್ಟು ಡಿಸೈನ್ ಜಂಪ್ ಹೊಡಿತಿದ್ದೆ. ತಪ್ಪು ನಿಂದಲ್ಲ, ನಿನ್ನ ಸೈಜ್. ಮಾಸ್ಟಾರು ನೀವು ಕೊಡ್ಸಿದ ಕೆಲಸ ಕಿತ್ಕೊಂಡು ಹೊರಟೋಯ್ತು. ಯಾಕೋ? ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ ಕೆಲಸ ಮಾಡೋ ಅಂತ ಹೇಳಿದ್ರಲ್ಲ, ಹೌದು. ಹಾಗ್ ಮಾಡಿದಕ್ಕೆ ನಂಗೆ ಸಿಕ್ಕಿದ ಪ್ರತಿಫಲ ಏನ್ ಗೊತ್ತಾ? ಏನು? ಈಗ ಏನ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಅರ್ಜೆಂಟ್ ಆಗಿ ನಂಗೆ ಇನ್ನೊಂದು ಕೆಲಸ ಕೊಡಿಸಿ, ಇಲ್ಲ ಅಂದ್ರೆ ಬಹುಮಾನ ರೆಡಿ ಇದೆ. ಜೆರಾಕ್ಸ್ ಕಾಪಿ ಟು PM, CM, ಹೋಮ್ ಮಿನಿಸ್ಟರ್ ರೆಡಿ ಇದೆ. ಏನಂತೀರಾ? ತಂದೆ ಮಾರುತಿ. ಯಾರದು? ಮದ್ವೆಯಲ್ಲಿ ನಿಮ್ ಮಾಮ ಕೊಟ್ಟಿದ್ದ ಸೈಕಲ್ ಡಕೋಟ. ಜೋರಾಗಿ ತುಳಿರಿ ಮೇಷ್ಟ್ರೆ. ಏನ್ ತುಳಿಯೋದು ನನ್ನ ಪಿಂಡ, ಕಾಲ್ ಸೋತು ಹೋಗ್ತಾ ಇದೆ. ಎಲ್ಲಿರುವೆ ತಂದೆ ಬಾರೋ ಮಾರುತಿ. ಏನಾಯ್ತು ಮೇಷ್ಟ್ರೆ? ಏನು ಇಲ್ಲಪ್ಪ, ನನ್ನ ಕಷ್ಟ ನೋಡ್ಲಾರ್ದೆ ಆ ದೇವ್ರು ನನ್ ಕಣ್ಣೆದ್ರಿಗೆ ಪ್ರತ್ಯಕ್ಷ ಆಗ್ತಿದ್ದಾನೆ. ಆಗ ವರ ಕೇಳ್ಕೊಳ್ಳಿ. ಕೇಳ್ಕೊತೀನಪ್ಪ, ಕೇಳ್ಕೊತೀನಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ಖಂಡಿತವಾಗಿ ಮೇಷ್ಟಾಗ ನಾನು ಹುಟ್ಟಿಸ್ಬೇಡ. ಅಕಸ್ಮಾತ್ ಆಗಿ ಹುಟ್ಟಿಸಿದ್ರು ನಿನ್ನಂತ ಶಿಷ್ಯನ ಕಳಿಸ್ಬೇಡ ಅಂತ ಕೇಳ್ಕೊತೀನಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೋ ಏನೋ, ನಿನ್ ಕಣ್ಣಿಗೆ ಬಿದ್ದಲ್ಲ ನಾನು. ಅಯ್ಯೋ ಮೆಲ್ಲಿಗೆ. ಪಾಹಿಮಾಂ ಕೂನಾಬು. ಓಹೋ ಶಂಕರ ಮೇಷ್ಟ್ರು, ಕೂತ್ಕೊಳ್ಳಿ ಸರ್. ನೀನ್ ನನ್ ಕಾಪಾಡ್ತೀನಿ ಅಂತ ಮಾತು ಕೊಟ್ರೆ ಕೂತ್ಕೋತೀನಿ. ಓ ಖಂಡಿತವಾಗ್ಲು ಕೂತ್ಕೊಳ್ಳಿ ಸರ್. ಏನ್ ಸರ್ ವಿಷಯ? ನಿನ್ನ ಆಫೀಸ್ ನಲ್ಲಿ ನಾನು ಶಿಷ್ಯನೊಬ್ಬನಿಗೆ ಕೆಲಸ ಕೊಟ್ಟು ನನ್ನ ಗಂಡಾಂತರಿಂದ ಪಾರ್ ಮಾಡಯ್ಯ, ನೀನಿಗೆ ಕೈ ಮುಗಿತೀನಿ. ಛೇ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಕೈ ಮುಗಿತೀರ ಮೇಷ್ಟ್ರೆ? ಯಾರು ಕೆಲಸ ಕೊಡ್ಬೇಕು ಹೇಳಿ. ಒಂದ್ ನಿಮಿಷ. ಈಶಾ ಬಾರ ಒಳಗೆ. ಇವನೇ ಕಣಯ್ಯ ಈಶಾ ಅಂತ, ತುಂಬಾ ಬ್ರಿಲಿಯಂಟು. ಹೇಳಿದ ಕೆಲಸನ ಚಾಚು ತಪ್ಪದೆ ಮಾಡ್ತಾನೆ. ವೆರಿ ಗುಡ್. ಏನ್ ಓದಿದ್ಯಾಪ್ಪ? ನಿಜ ಹೇಳು ಸುಳ್ಳು ಹೇಳು ಸರ್? ಏನಯ್ಯ ಹೀಗ್ ಕೇಳ್ತಾ ಇದೀಯಾ? ನಿಜಾನೇ ಹೇಳು. MLA ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. MAನಾ? ಅಯ್ಯಯ್ಯೋ, ನಮ್ಮ ಆಫೀಸಲ್ಲಿ ಜವಾನನ್ ಕೆಲಸ ಮಾತ್ರ ಖಾಲಿ ಇದೆಯಲ್ಲ. ಅಯ್ಯೋ ಪರವಾಗಿಲ್ಲಯ್ಯ, ಕಸ ಹೊಡೆಯೋ ಕೆಲಸ ಇದ್ರು ಮಾಡ್ತಾನೆ. ಈಗಿನ ಕಾಲದಲ್ಲಿ BA MA ಓದಿರೋರಿಗೆ ಇದಕ್ಕಿಂತ ಒಳ್ಳೆ ಕೆಲಸ ಯಾವ ಸಿಗುತ್ತೆ ಹೇಳು? ಸರಿ, ಹಾಗಿದ್ರೆ ನಾಳೆನೆ ಡ್ಯೂಟಿ ಜಾಯ್ನ್ ಆಗ್ಬಿಡಪ್ಪ. ಆಯ್ತು ಸರ್. ಹಾಯ್. ಹಾಯ್. ಏನಯ್ಯ, ಈ ಆಫೀಸ್ಗೆ ಬಾಸ್ ಆಗಿರೋ ನಾನು ಬಂದ್ರೆ ಒಂದು ನಮಸ್ಕಾರ ಹಾಕಕ್ಕೂ ಬರಲ್ವಾ ನಿನಗೆ? ಏನ್ ಓದಿದ್ರೆ ಏನಯ್ಯ ಪ್ರಯೋಜನ? ಮ್ಯಾನರ್ಸ್ ಇರ್ಬೇಕಣಯ್ಯ, ಮ್ಯಾನರ್ಸ್. ಅದಕ್ಕೆ ನೀನು MA ಓದಿದ್ರು ಪ್ಯೂನ್ ಆಗಿದೀಯಾ, 10ನೇ ಕ್ಲಾಸ್ ಓದಿರೋ ನಾನು 10 ಫ್ಯಾಕ್ಟ್ರಿ ಪ್ರೊಪ್ರೈಟರ್ ಆಗಿದ್ದೀನಿ. ಹೀಗೆ ಇದ್ರೆ ಲೈಫಲ್ಲಿ ಮುಂದಕ್ಕೆ ಬರಲ್ಲ ಕಣಯ್ಯ. ಏನಯ್ಯ, ಏನಾಯ್ತು? ನಮಸ್ಕಾರ ಸರ್. ಗುಡ್, ಕೂತ್ಕೋ ಕೂತ್ಕೋ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹಾಯ್ ಆಶಾ. ಗುಡ್ ಮಾರ್ನಿಂಗ್ ಸರ್. ಬೋರ್ವೆಲ್ ಫೈಲ್ ರೆಡಿನಾ? ರೆಡಿ ಸರ್. ಓಕೆ. ಏನಯ್ಯ? ನಮಸ್ಕಾರ ಸರ್. ನಿನ್ ನಮಸ್ಕಾರ ಸಾಕು, ದಾರಿ ಬಿಡಯ್ಯ. ಓ ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಕಣಯ್ಯ. ಒಂದ್ ನಿಮಿಷ ಸರ್, ನಮಸ್ಕಾರ ಹೇಳಾಯ್ತ ಹೋಗಯ್ಯ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೋಗಯ್ಯ. ಸರ್ ನಿಮ್ಗಲ್ಲ ಸರ್, ನಮ್ಮ ಪ್ಯೂನ್ಗೆ. ಒಂದ್ ನಿಮಿಷ, ನಮಸ್ಕಾರ ಹೇಳಾಯ್ತಲ್ಲ, ಸುಮ್ಮನೆ ಹೋಗಯ್ಯ. ಹೇಳಿ ಸರ್. ಹಲೋ 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 ಸರ್. ಛೇ, ಫೋನ್ ಇಟ್ಟೇ ಬಿಟ್ರು. ಏನಯ್ಯ? ನಮಸ್ಕಾರ ಸರ್. ಅಪ್ಪ ಮಹಾನುಭಾವ, ನನ್ಗೆ ಔಷಧ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ ಪಾಡಿ ನನ್ ಬಿಟ್ಟು ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ, ನೀನ್ ನಮಸ್ಕಾರ ಸಾಕು, ಹೋಗಯ್ಯ. ಟಾಯ್ಲೆಟ್. ಸರ್ ಫೈಲ್ ರೆಡಿ ಸರ್. ಅಯ್ಯೋ, ಆ ಫೈಲ್ ಅಲ್ಲ ನಾನು ಕೇಳಿದ್ದು. ಕೂತ್ಕೋ.
ಹಲೋ ಟೈಪಿಂಗ್ ಸೈಡ್ ಪ್ಲೀಸ್. ನಮಸ್ಕಾರ ಸರ್. ನೀ ಯಾಕೆ ಹೇಳಿ ಬಂದೆ? ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ ನಮಸ್ಕಾರ ಹಾಕಾಯ್ತಲ್ಲ, ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ ನಿನ್ನ ಈಗಲೇ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತಿದ್ದೀನಿ. Get out! ನಮಸ್ಕಾರ ಸರ್. ಅಯ್ಯೋ ನನಗೂ ಹುಚ್ಚಿಡಿತಾ ಇದೆ. ಇವನ್ ನಮಸ್ಕಾರದಿಂದ ಯಾರಾದ್ರೂ ಕಾಪಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. MD ಮಿಂಟ್ಲಾಬಿಟ್ಟ ಕಚ್ಕಿಚ್ಬಿಟ್ಟಾನು. ನಮಸ್ಕಾರ. ಮಾಸ್ಟಾರು ಆ ಕೆಲ್ಸನೂ ಕಿತ್ಕೊಂಡು ಹೊಲ್ಟಾಯ್ತು. ಲೇ ಮೀನಾಕ್ಷಿ, ಶಕುಂತಲಾ, ಏನಾಯ್ತ್ರಿ? ಅರ್ರೆ ಎಲ್ಲಯ್ಯ ಹೊಲ್ಟಾದ್ರು? ಮೇಷ್ಟ್ರೆ ಮೇಷ್ಟ್ರೆ. ಏನ್ ಗುರು ಮನೆ ಎಲ್ಲ ಖಾಲಿ? ಮನೆ ನೋಡಕ್ ಬೊಂಬಾಟಾಗಿದೆ. ಯಾರಿಗಾರು ತಳ್ಳಿದ್ರೆ 1000 ರೂಪಾಯಿ ಬಾಡಿಗೆ ಗ್ಯಾರಂಟಿ. ನಾಳೆನೆ ಗಿರಾಕಿ ರೆಡಿ. ನೋಡಿ ಸರ್, ಇದೆ ಮನೆ. ಏನಯ್ಯ ಇದು? ಯಾವ್ದು ಹಳೆ ಮನೆ ತೋರಿಸ್ತಾ ಇದ್ಯಾ? ಹೊರಗಡೆ ನೋಡಕ್ ಹಳೇದಾಗಿದೆ, ಒಳಗಡೆ ಬೊಂಬಾಟಾಗಿದೆ. ಬನ್ನಿ ಸರ್. ಹಾ, ಮನೆ ಏನೋ ಚೆನ್ನಾಗಿದೆ. ನೀರ್ ಯಾವಾಗ್ಲೂ ಬರ್ತದೇನೆ? 24 ಗಂಟೆ ಕಣ್ಣೀರು ರುಚಿ ಎಲ್ಲ ತಣ್ಣೀರು ಬರ್ತಾನೆ ಇರುತ್ತೆ. ಟ್ಯಾಂಕಲ್ಲಿ ನೀರಿದ್ರೆ. ಲೈಟು 365 ದಿನ ಕರೆಂಟ್ ಇದ್ದಾಗ ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ. ಮನೆ ಸೋರಲ್ಲ ತಾನೆ? ಮಳೆ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಸೋರಲ್ಲ. ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಬಿಡ್ತೀನಿ. ಬಾಡಿಗೆ ಎಷ್ಟಯ್ಯ? ನೋಡಕ್ಕೆ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ. ನಿಮ್ಗೋಸ್ಕರ 10,000 ರೂಪಾಯಿ ಅಡ್ವಾನ್ಸು, 1000 ರೂಪಾಯಿ ಬಾಡಿಗೆ. ಏನ 10,000ನ? ಈ 20,000 ರೂಪಾಯಿ ಅಡ್ವಾನ್ಸ್ ಕೊಟ್ರು ಇಂತ ಮನೆ ಸಿಕ್ಕಾಕಿಲ್ಲ ಸಾ. ನಾಳೆ ಅಡ್ವಾನ್ಸ್ ಕೊಟ್ರ ಆಗುತ್ತಾ? ನಾಳೆನ ನೀವೀಗ ಒಂದು ಕೆಲಸ ಮಾಡಿ, 1000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಡಿ, ಮಿಕ್ಕಿ ನಾಳೆ ಕೊಡಿರಂತೆ. ತಗೊಳ್ಳಿ ಬೀಗ. ಹಂಗೆ ಬೇಗ ಬಂದ್ ಮನೆಗೆ ಸೇರ್ಕೊಂಬಿಡಿ. ಈ ಕಾಲದಲ್ಲಿ ಮನೆ ಖಾಲಿ ಇದೆ ಅಂದ್ರೆ ಎಲ್ಕ ನನ್ನ ಮಕ್ಕಳು ರೆಂಟ್ ಕಂಟ್ರೋಲ್ ಬರ್ದಾಕ್ಬಿಡ್ತಾರೆ. ಅದು ಸರಿನೇ. ಬರ್ಲ ನಿಧಾನ ತಿನ್ರಿ, ಮೂಳೆ ಗಂಟಲ್ ತಗಲಾಕೊಂಡ್ಬಿಟ್ಟತ್ತು. ಇದು ಶಂಕರೈ ಮಾಸ್ಟರ್ ವರಪ್ರಸಾದ. ಬೋಲೋ ಶಂಕರೈ ಮಾಸ್ಟರ್ ಕಿ, ಕಲ್ಮಿ ಕಬಾಬ್ ಕಿ, ಕ್ಯಾರಿಯನ್. Who is nonsense? Oh, Inspector. ಇನ್ಸ್ಪೆಕ್ಟ್ರೆ ಬನ್ನಿ, ಬಿರಿಯಾನಿ ತಿನ್ನೋಣ. ಬಿರಿಯಾನಿನ? ಓ. ಅದ್ರ ಜೊತೆಗೆ ಬಿಸಿ ಬಿಸಿ ಚಾಪ್ಸ್ ಕೊಡ್ತೀನಿ. ನಡಿಯೋ ಸ್ಟೇಷನ್ಗೆ. ದೇವರಾಣೆ ನಾವು ಮೋಸ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಸರ್. ಮನೆ ಖಾಲಿ ಇದೆಯಲ್ಲ ಅಂತ ನೋಡ್ತಾ ನಿಂತಿದ್ವಿ. ಅಷ್ಟ್ರಲ್ಲಿ ಒಬ್ಬ ತಡಕ್ಲಾಂಡಿ ನನ್ನ ಮಗ ಬಂದ. ಹೌದು ಸರ್, ನೋಡಕ್ ತೇಟ್ ನಿಮ್ಮಂಗೆ ಇದ್ದ. ಒಳ್ಳೆ ಹೈಟು, ಒಳ್ಳೆ ವೆಯ್ಟು, ಬುದ್ಧಿ ಮಾತ್ರ ಶಾರ್ಟು. ಸತ್ಯವಾಗ್ಲ ಸರ್, ಬೇಡ ಆದ್ರೂ ಈ ಮನೆ ನನಗೆ ಬೇಕು ಅಂತ ಜೇಬ್ನಲ್ಲಿ 1000 ರೂಪಾಯಿ ಇಟ್ಬಿಟ್ಟ ಸರ್. ನನ್ಗೆ 1000 ರೂಪಾಯಿ ಮೋಸ ಮಾಡಿ ನನ್ ಮುಂದೆ ಸುಳ್ಳು ಮಗಳ್ತಾ ಇದ್ಯಾ? ನೀವಾ ಸರ್? ಮೊದ್ಲು ಹೇಳಕ್ಕಿಲ್ವಾ? ಎಲ್ಲಿಗೆ? ಮೊದಲೇ ಹೇಳ್ಬೇಕಾಗಿತ್ತಾ? ಈಗ ಎತ್ತಿತಿ ನಡಿ ಏರೋಪ್ಲೇನ್. ಏರೋಪ್ಲೇನ್ ಬೇಡಿ ಸರ್, ಸಿಟಿ ಬಸ್ ಹತ್ಸ್ಬಿಟ್ರೆ ಮನೆ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ನಮಸ್ಕಾರ ಸರ್. ಕಂಗ್ರಾಚುಲೇಷನ್ ಸರ್. ಪ್ಲೀಸ್ ಟೇಕ್. ದಿಸ್ ಇಸ್ ಮೈ ಪ್ರೆಸೆಂಟೇಷನ್. ಯಾಕೆ? ಇಂಥ ಕಳ್ರನ್ನ ಎಷ್ಟು ಸಲೀಸಾಗಿ ಹಿಡಿದಿದ್ದೀರಾ ಸರ್. ವೀರಪ್ಪನ ಹಿಡಿಯಕ್ಕೆ 3 ವರ್ಷದಿಂದ ಮುಲುಗ್ತಾ ಇದಾರೆ. ನೀವಾಗಿದ್ದಿದ್ರೆ 3 ದಿವಸದಲ್ಲೇ ವೀರಪ್ಪ ಏನೋ ಅವ್ರ ಅಪ್ಪನ್ನೇ ಹಿಡಿದು ಬಿಡ್ತಿದ್ರಿ ಸರ್. ಸರ್, ಯು ಆರ್ ಗ್ರೇಟ್ ಸರ್. ಯು ಆರ್ ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ಟಾಪ್ ಇಟ್ ಸರ್. ಅದನ್ನ ಕೆಳಗಡೆ ಇಡಬೇಡಿ. ಯಾಕೆ? ಅದರಲ್ಲಿ ಶಬ್ದ ಬರ್ತಾ ಇದೆ. ಕೇಳಿಸುತ್ತಾ? ಟಿಕ್ 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 ಅಂತ ಇದೆ. HMT ವಾಚ ಅಲ್ಲ, GMT ಬಾಂಬ್. ಕೆಳಗಿಟ್ರೆ ನೀವೇ ಇಟ್ಕೊಳ್ಳಿ. ಗುಡ್ ಬೈ. ಹೊಡಿ ಹೊಡಿ ಹೊಡಿ. ಎಲ್ಲ ಓಡೋಗ್ಬಿಟ್ರಲ್ಲಪ್ಪ. ರಾಮಣ್ಣ ಬಾಂಬು ಬಾಂಬು ಬಾಂಬು. ಏನಮ್ಮ ಶರಬತ್ ಕೊಡ್ತೀನಿ ಅಂದ್ರಿ? ಈಗ ತರ್ತೀನಿ. ನೀವಿರ್ಬೇಕಾದ ಜಾಗ ಅಲ್ಲಲ್ಲ, ಇಲ್ಲಿ.
ಸ್ವಿಮ್ಮಿಂಗ್ ಬಿಟ್ಟಿ ಮನೆಯವ್ರಿಗೆ ಹುಡ್ಕೊಂಡ್ಬಿಡ್ತ್ಯಾ? ಹೌದು, ನೀ ಮನೆಗೂ ಸಾಮಾನ್ ಸಪ್ಲೈ ಮಾಡಿ ಸೇಲ್ಸ್ ಕರ್ಲ? ಅಲ್ಲ ನಿನ್ ಗರ್ಲ್ ಫ್ರೆಂಡ್. ನನಗ್ ಗೊತ್ತು ನೀನ್ ಈ ಪಾಯಿಂಟ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತು. ಅದು ಸರಿ, ನೀನ್ ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನಿಗೆ ಮಂಡ್ಯ ಬೆಣ್ಣೆ ಹಚ್ಚಿದ ತಕ್ಷಣ ನಾನು ಕರಗಿ ನೀರಾಗಿ ನಿನ್ ಬುಟ್ಟಿಗೆ ಬೀಳ್ತೀನಿ ಅಂತ ತಿಳ್ಕೊಂಡಿದ್ಯಾ? ಇಂಪಾಸಿಬಲ್. ನನ್ನ ಮಾನ ಕಾಪಾಡಿದ ಹೀರೋನ ಮೀಟ್ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ದಾರಿಯಲ್ಲಿ ನಿಮ್ ತಾಯಿ ಸಿಕ್ಕಿದ್ರು. ಅವ್ರ ಜೊತೆಲಿ ಬಂದು ನಿಮ್ಮನ್ನ ನೋಡೋ ಅವಕಾಶ ಸಿಕ್ತು. ನೋಡು, ಅದು ಇದು ನೆಪ ಇಟ್ಕೊಂಡು ಮತ್ತೆ ಈ ಮನೆ ಕಡೆ ಬರೋ ಪ್ರಯತ್ನ ಮಾಡಬೇಡ. ಜ್ಞಾಪಕ ಇಟ್ಕೋ. ಗುಡ್ ಬಾಯ್. ಈ ಮನೆ ಕಡೆ ಬರೋದಿಲ್ಲ ಮಿಸ್ಟರ್ ಜಗದೀಶ್. ಈ ಮನೆಗೆ ಸೊಸೆಯಾಗಿ ಬಂದು ಇಲ್ಲೇ ಸೆಟ್ಲ್ ಆಗ್ತೀನಿ. ಈಶ ಬಂದೇನ್ರೋ? ಇನ್ನೂ ಬಂದಿಲ್ಲ. ಅಮ್ಮ, ಈಶಣ್ಣ ಬಂದ. ಬೇಗ ಶುರು ಹಚ್ಕೊಳ್ಳಿ. ಏನಾಯ್ತಮ್ಮ? ಏನಾಯ್ತಮ್ಮ? ಅಯ್ಯೋ, ಯಾರು ಸತ್ರು, ಯಾರು ನೆಗೆದು ಬಿದ್ರು? ಏನು ಅಂತ ಹೇಳೋದು? ಹೇಳ್ತಿರಲ್ಲ, ತಲೆ ಚಚ್ಕೊಂಡು ಸತ್ತೋಗ್ಲಾ? ಇವತ್ತು ನಾವು ದೊಡ್ಡ ಗಣೇಶನ್ ಗುಡಿಗೆ ಹೋಗಿದ್ವಿ. ನನಗೆ ಇಷ್ಟ ದಿನ ಆದ್ರೂ ಕೆಲ್ಸ ಸಿಕ್ಲಿಲ್ವಲ್ಲ, ಅದಕ್ಕೆ ಯಾವ ಗ್ರಹಕ್ಕೆ ಏನಾಗಿದ್ಯೋ ಅಂತ ತಿಳ್ಕೊಂಡು ಶಾಂತಿ ಮಾಡ್ಸೋಣ ಅಂತ ನಿನ್ ಜಾತಕನ ಪುರೋಹಿತಕ್ಕೆ ತೋರಿಸಿದ್ವಿ. ಜಾತಕ ನೋಡ್ಬಿಟ್ಟು ನಿನಗ್ ದೊಡ್ಡ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರಿ ಕಣೋ ಈಶ. ನನ್ಗೆ ಗಂಡಾಂತ್ರನ? ಹೌದು ಕಣೋ. ಬೆನ್ನಲ್ಲಿ ಜೋಡಿ ಮಚ್ಚೆ ಇರೋ ಹುಡುಗಿನ ನೀನ್ ಮದ್ವೆ ಮಾಡ್ಕೊಂಡು ನೀನ್ ಹುಟ್ಟೋ ಮಗು ಮುಖ ನೋಡಿದ್ರೆ ಮಾತ್ರ ನೀನ್ ಗಂಡಾಂತರದಿಂದ ಪಾರಾಗ್ತಿ ಅಂತ ಕಣೋ. ಇಲ್ಲ ಅಂದ್ರೆ ನೀನ್ ಒಂದ್ ವರ್ಷದಲ್ಲಿ ಸತ್ತೋಯ್ತಿ ಅಂತ ಗುರು. ಆಮೇಲೆ ನನಗೂ ನನ್ನ ಮಗಳಿಗೂ ಯಾರೋ ಗತಿ ಈಶಾ. ಇವೆಲ್ಲ ಸುಳ್ಳು, ನಾನ್ ನಂಬೋದಿಲ್ಲ. ಹಾಗನ್ಬೇಡ ಗುರು, ನಿನ್ನಾಣೆಗೂ ನಿಜ. ಜೋಡಿ ಮಚ್ಚೆ ಇರೋ ಹುಡುಗಿನೇ ಮದ್ವೆ ಆಗ್ಬೇಕು ಗುರು. ಯಾಡ್ ಸ್ವತ್ರ ನನ್ ಮಗನೇ 3 ಅಡಿ 4 ಅಡಿ ಆಗ್ಬಿಡ್ತೀಯ. ಜೋಡಿ ಮಚ್ಚೆ ಇರೋ ಹುಡುಗಿನ ಎಲ್ಲೋ ಹುಡುಕ್ಲಿ? ಎಲ್ಲೂ ಹುಡುಕ್ಬೇಕಾದಿಲ್ಲ ಗುರು, ಇಲ್ಲ ಇದ್ದಾಳೆ. ಇಲ್ಲೇ ಇದ್ದಾಳ? ಯಾರೋ ಅದು? ಅವತ್ತು ಆತ್ಮಹತ್ಯೆ. ಸುಮಿನ್ ಡ್ರೆಸ್ಸು. ಆ ಹುಡುಗಿನ ನಾನ್ ಮದ್ವೆ ಆಗದ? ಅದಕ್ಕಿಂತ ಗಂಡಾತ್ರ ಬಂದ್ ಸಾಯದೆ ಮೇಲು. ಹಾಗಾದ್ರೆ ನೀನ್ ಮದ್ವೆ ಮಾಡ್ಕೊಳಲ್ವಾ? ಇಲ್ಲ. ಶೋಭಾ, ಅಂಗಡಿಗೆ ಹೋಗಿ ಇಲಿ ಪಾಷಾಣ ತಗೊಂಡ್ ಬಾರೆ. ಅವನಿಗಿಂತ ಮೊದಲು ನಾವೇ ಸತ್ತು ಹೋಗೋಣ. ಅಮ್ಮ, ಇಲಿ ಪಾಷಾಣದಲ್ಲಿ ಇಲಿಗಳೇ ಸಾಯೋದಿಲ್ಲ, ನಾವ್ ಸಾಯ್ತೀವಾ? ಪಾಲಿಡಾಲ್ ಸ್ಟ್ರಾಂಗ್ ಆಗಿರುತ್ತೆ, ನಾನು ಅದನ್ನೇ ತರ್ತೀನಿ. 2 ಬಾಟಲಿ ತಂದ್ಬಿಡು, ನಾವು ನಿಮ್ ಜೊತೆನೇ ಸತ್ತೋಗ್ತೀವಿ. ಸರಿ ಕಣ್ರ, ಸಾಯೋದಕ್ಕೆಲ್ಲ ರೆಡಿ ಆಗಿರಿ. ಶೋಭಾ, ನಿಂತ್ಕೊಳೆ. ಅವಳು ಶ್ರೀಮಂತರ ಮನೆ ಹುಡುಗಿ, ನಮ್ಗೂ ಅವಳಿಗೂ ಸರಿ ಬರಲ್ಲಮ್ಮ. ನಿನ್ ಜಾತಕದಲ್ಲಿ ನಿನಗೂ ಅವಳಿಗೂ ಮದ್ವೆ ಆಗುತ್ತೆ ಅಂತ ಬರ್ತಿರೋವಾಗ ಸರಿ ಬರಲ್ಲ ಅಂತ ಹೇಳ್ತಿದ್ಯಲ್ಲೋ. ನೀನಿಗೆಲ್ಲ ಅರ್ಜೆಂಟ್ ಮಾಡ್ಬಿಟ್ರೆ ನಾನ್ ಮದ್ವೆನೇ ಮಾಡ್ಕೊಳ್ಳೋದಿಲ್ಲ. ನಾನು ಯೋಚನೆ ಮಾಡಕ್ 1 ತಿಂಗಳು ಟೈಮ್ ಕೊಡಿ. ಐ ವಿಲ್. ಸಂಗೀತ, ನೀನ್ ನನ್ನ ಪ್ರಾಣನೇ ಕಾಪಾಡಿದ್ಯಾ. ನಾನು ನಿನ್ನನ್ನೇ ಮದುವೆ ಮಾಡ್ಕೋತೀನಿ. ನೀನು ಇಲ್ಲೇ ಹೀಗೆ ಯೋಚನೆ ಮಾಡ್ತಾ ಇರೋ. ಅಲ್ಲಿ ಸ್ವಯಂವರದಲ್ಲಿ ಸಂಗೀತನ ಕುತ್ತಿಗೆ ಯಾರಾದ್ರೂ ತಾಳಿ ಕಟ್ಟಿ ಹಾಸ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಈಗಾಗ್ಲೇ ಕ್ಯೂ ಎಷ್ಟು ಉದ್ದ ಆಗಿರುತ್ತೋ ಏನೋ. ಏನ್ ನೇರವಾಗಿ ಒಳಗೋಗ್ತಿದ್ಯಲ್ಲ? ಎಲ್ಲಿಗೆ? ಸ್ವಯಂವರಕ್ಕೆ. ಸ್ವಯಂವರಕ್ಕ? ಇಷ್ಟುದ್ದ ಕ್ಯೂ ಕಾಣಿಸ್ತಾ ಇಲ್ವಾ? ಹೋಗ್ ನಿನ್ ಕಡೆ ಹಿಂದ್ಗಡೆ. ನಾವೆಲ್ಲ ಲೈನ್ ಅಲ್ಲಿ ಬರೋರಲ್ಲ, ನಮ್ಗೆ ಮಿನಿಸ್ಟರ್ ರೆಕಮೆಂಡೇಶನ್ ಇದೆ. ಮಿನಿಸ್ಟರ್ ರೆಕಮೆಂಡೇಶನ್? ಇದು ಸಾರಾಯಿ ಕಾಂಟ್ರಾಕ್ಟ್ ಅಲ್ಲ, ಗ್ಯಾಸ್ ಏಜೆನ್ಸಿ ಇಲ್ಲ. ಹೋಗ್ ನಿನ್ ಕಡೆ ಹಿಂದ್ಗಡೆ. ಏನೇ ಎಷ್ಟು ದೊಡ್ಡ ಕ್ಯೂ? ಇವ್ರನ್ನೆಲ್ಲ ದಾಟ್ಕೊಂಡು ಹೋಗೋಷ್ಟ್ರಲ್ಲಿ 2 ಮಚ್ಚೆ ಹುಡುಗಿನ ಯಾವನ್ನ ಹಾಸ್ಕೊಂಡು ಹೋಗ್ಬಿಡ್ತಾರಲ್ಲ, ಏನ್ ಮಾಡೋದು? ಈಗ ಒಳಗಡೆ IAS ಲೆವೆಲ್ ಕ್ವಶನ್ ಕೇಳ್ತಾರೆ. ಎಲ್ರು ರೆಡಿನಾ? ಒಳಗಡೆ ಏನ್ ಕ್ವಶನ್ ಕೇಳ್ತಾರೆ ಅಂತ ನಿಂಗೇನ್ ಗೊತ್ತು? ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿದೆ. ಹೌದಾ? ಏನ್ ಪ್ರಶ್ನೆ? ಹೇಳ. ಈಗ ಮೂಗ ನೀರ್ ಕುಡಿಬೇಕು ಅಂದ್ರೆ ಹ್ಯಾಕ್ ಕೇಳ್ತಾನೆ? ಗುಡ್, ನಿನಗೂ ಗೊತ್ತಾಗೋಗ್ಬಿಡ್ತಾ? ಈಗ 2ನೇ ಪ್ರಶ್ನೆ. ಕುರುಡ ಕೋಲಿನ ಸಹಾಯ ಇಲ್ದೆ ಹ್ಯಾಕ್ ನಡೀತಾನೆ? ಏನು ಶ್ರದ್ಧೆ. ಬಾ, ಗೋಡ್ ಪಸ್ ಗುಲ್ ಪಸ್. ಯಾರಲ್ಲಿ? ಸ್ವಯಂವರಕ್ಕೆ ಸಿದ್ಧನಾಗಿ ಬಂದಿದ್ದೇನೆ. ನನ್ನ ಉಡುಪಿ ವಧುವನ್ನು ಕರೆದು ತಂದೆ. ಸದಾನಂದ, ಈ ನಾಟಕದ ಮಾತೆಲ್ಲ ಬಿಟ್ಟು ಯಾತಕ್ ಬಂದಿದ್ಯಾ ಅಂತ ಬೊಗಳು.
ನನ್ನ ಭಾಗದ ಸತಿ ಸಾವಿತ್ರಿ ಅರ್ಥಾತ್ ನಿಮ್ಮ ಮಗಳು ಸಂಗೀತಳನ್ನು ಮದುವೆ ಆಗಲು ಬಂದಿದ್ದೇನೆ. ದಯವಿಟ್ಟು ಕರೆದು ತನ್ನಿ ಮಾವ. ಅಯ್ಯೋ, ಮುಚ್ಚ ಬಾಯಿ. ನನ್ನ ಮಗಳು ಮದುವೆ ಮಾಡ್ಕೊಳಕ್ಕೆ ನಿನ್ಗೇನೇ ಆಯ್ತು ಯೋಗ್ಯತೆ? ತಾಳಿ ಕಟ್ಟಿದ ಗಳಿಗೆಯಿಂದ ಸರಿಯಾಗಿ ಲೆಕ್ಕ ಹಾಕಿ 9 ತಿಂಗಳು 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಿನ್ನ ಮಗಳಿಗೆ ತಾಯಿಯನ್ನು ಪಟ್ಟ ಕೊಟ್ಟು ನಿನಗೆ ತಾತ ಅನ್ನೋ ಪಟ್ಟ ಕೊಡ್ತೇನೆ. ಅಯ್ಯ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲ ಒಂದ್ ಮೊದಲು ಮಾಡೋ ಕೆಲಸ ಅದೇಯಾ? ಅದ್ ಸರಿ, ನಿನ್ ಹಿಂದೆ ಮುಂದೆ ಯಾರು ಇಲ್ವಾ? ನನ್ನ ಮುಂದೆ ನೀನಿದ್ಯಾ, ಆ. ನನ್ನಿಂದ ನನ್ನ ವೈರಿಗಳು ಕ್ಯೂನಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಎಲ್ಲಿವರೆಗೂ ಓದಿದ್ರು? ಎಮ್ಮೆ ಆ? ಅಂದ್ರೆ ಎಮ್ಮೆ ಅವ್ರಿಗೆ ಓದಿನೇನಪ್ಪ. ಕಟ್ಕೊಂಡ್ ನೆಂಟ್ರಿಗೆ 2 ಹೊತ್ತು ಇಟ್ಟ ಹಾಕ್ಬೇಕಲ್ಲ, ಅದಕ್ಕೆ ಉದ್ಯೋಗ ಏನ್ ಮಾಡ್ತಿದ್ಯಾ? ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಇನ್ನ ಕೆಲಸ ಸಿಕ್ಕಿಲ್ಲ. ಓಹೋ, ಕೆಲ್ಸ ಇಲ್ಲ ತಿರ್ಬೋಕಿ. ಮೈ ಡಿಯರ್ ಉಡ್ಬಿ ಮಾವ, ನಿನ್ನ ಮಗಳು ನನ್ನನ್ನೇ ಮದುವೆ ಆಗ್ಬೇಕು ಅಂತ ನನ್ನ ಕಾಲ್ ನಡ್ಕೊಂಡು ಕುರ್ರೋ ಮರ್ರೋ ಅಂತ ಕೇಳ್ಕೊಂಡಿದ್ಕೆ ನಾನ್ ಬಂದಿದ್ದು. ನಿನ್ ಯೋಗ್ಯತೆ ಏನು ಅಂತ ಸರಿಯಾಗಿ ತಿಳ್ಕೊಂಡೆ ನನ್ನ ಮಗಳು ಆತರ ಪಟ್ಬಿಟ್ಟವಳೆ. ಹಾಯ್ ಜಗದೀಶ್. ಜಗದೀಶು ಏ, ಥು. ಓ ಮೈ ಡಿಯರ್ ಸತಿ ಸಾವಿತ್ರಿ, ಈ ಬೊಂಬಾಟ್ ಹುಡುಗ ನಿನಗೋಸ್ಕರ ಬಂದಿದ್ದಾನೆ. ಬಾ. ಈಶಾ ನನ್ನ ಪ್ರಾಣೇಶ. ಪ್ರಿಯಾ, ಏನು ಚುಚ್ತಾ ಇರೋದು? ನನಗೂ ಚುಸ್ತಾ ಇದೆ. ಇನ್ನು ಸ್ವಯಂವರನೇ ಆಗಿಲ್ಲ, ಅದಕ್ ಮೊದ್ಲೇ ಹಿಡ್ಕೇಳೋದು ತೆಪ್ಕೇಳೋದು. ಪಿರಿಯೇ ಪ್ರಾಣಕಾಂತ ಅಂದ್ರೆ ಕೈಯಾಗ ಹೆಂಗೈತ್ ನೋಡು, ತಗದು ಬುಟ್ಟೆ ಅಂದ್ರೆ. ಅಪ್ಪ, ನೀ ಸ್ವಲ್ಪ ಸುಮ್ನೆ ಬಾ. ಏನಯ್ಯ ದೊಡ್ಡ ಮನ್ಸ, ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ಯಾ? ಆದ್ರೆ ಒಂದು ಕಂಡೀಷನ್. ವಾಟ್ ಇಸ್ ದಟ್ ನಾನ್ಸೆನ್ಸ್? ಈ ಮದುವೆ ನಡಿಬೇಕು ಅಂದ್ರೆ ನೀನು ನನಗ್ 1 ಲಕ್ಷ ರೂಪಾಯಿ ಕೊಡ್ಬೇಕು. ಲಕ್ಷನ? ಆ, ಅಲ್ಲ, ಲಕ್ಷನ ವರದಕ್ಷಿಣೆ ನೀನ್ ನನಗ್ ಕೊಡ್ಬೇಕು, ಅಂತದ್ರಲ್ಲಿ ವಧುದಕ್ಷಿಣೆ ನಾನ್ ನಿನ್ ಕೊಡ್ಬೇಕಾ? ಅದೇ ಈ ಗಾರೆ ಗಂಗೆನ್ ಸ್ಪೆಷಾಲಿಟಿ. ನೀವನ್ ಕಂಡೀಷನ್ ಒಪ್ಪದೆ ಹೋದ್ರೆ ಗಂಡಾಂತರಿಂದ ಪಾರಾಗೋದು ಬಹಳ ಕಷ್ಟ. ಲಕ್ಷ ತಾನೇ? ಓಕೆ, ಮುಹೂರ್ತ ಮಾಡಿಸ್ಬಿಡು. ಕೈಗೆ ಕ್ಯಾಶ್ ಕೊಟ್ಟ ಮೇಲೆ ತಾಳಿ ಕಟ್ಸೋದು. ಕೊಯ್ಬೇಡ ಕಣ ಮಾವ, ಕ್ಯಾಶ್ ಕೊಟ್ಮೇಲೆ ತಾಳಿ ಕಟ್ಟದ್ ನಾನು. ಮಾತು ಅಂದ್ರೆ ಮಾತು. ಶ್ರೀರಾಮಚಂದ್ರಗಿಂತ ಒಂದ್ ಹೆಜ್ಜೆ ಮುಂದೆ ನಾನು. ಮದುವೆ ಮಂಟಪದಲ್ಲಿ ಈ ಕಡೆ ನೀನು ಕ್ಯಾಶ್ ಎಣಿಸ್ತಿರು, ಆ ಕಡೆ ನಾನು ತಾಳಿ ಕಟ್ತಿರ್ತೀನಿ. ಓಕೆ? ಹಾಗಿದ್ಮೇಲೆ ನಮ್ಮ ಮದ್ವೆ ಗ್ಯಾರಂಟಿ. ಅದಕ್ಕೆಲ್ವಾ 1000 ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸ್ತಾ ಇರೋದು. ನಮ್ಮವ್ರಿಗೆಲ್ಲ 500 ಆದ್ರೇನೆ ಹೆಚ್ಚು. ತಲೆಗೆ 101 ರೂಪಾಯಿ ಮುಯಿ ಅಂದ್ರೆ 1 ಲಕ್ಷ ರೂಪಾಯಿ ಆಯ್ತು. ಅದನ್ನ ಅವ್ನ ಮುಖದ ಮೇಲೆ ಬಿಸಾಕ್ತೀನಿ, ಹಾಯ ಮದುವೆ ಮಾಡ್ಕೋತೀನಿ. ತಗೊಳ್ಳಿ ಶೆಟ್ರ ಇನ್ವಿಟೇಷನ್. ಓ ವೆಂಕೋಬ್ರಾಯರು, ನೀವು ಇಲ್ಲ ಇದ್ರೆ ತಗೊಳ್ಳಿ. ಏನಯ್ಯ, ನಮ್ಮ ಮನೆ ಖಾಲಿ ಮಾಡಿ ಹೊಸ ಮನೆ ಗೃಹ ಪ್ರವೇಶ ಮಾಡ್ತಿದ್ಯಾ? ಮನೆ ಖಾಲಿ ಮಾಡ್ತಿಲ್ಲ ಸ್ವಾಮಿ, ನನ್ ಮದುವೆ ಇನ್ವಿಟೇಷನ್. ಏನಯ್ಯ ಇದು ಇಷ್ಟುದ್ದ ಇದೆ? ಮದುವೆ ಸಾಮಾನಿನ ಪಟ್ಟಿನಾ? ಅಲ್ಲ ರೀ, ನನಗೆ ಶುಭ ಹಾರೈಸಿರೋ ನನ್ನ ಸಂಬಂಧಿಗಳ ಹೆಸರು. ಇಷ್ಟೊಂದ್ ಜನ ದೊಡ್ಡ ಮನುಷ್ಯರು ಸೇರೋ ಇಷ್ಟು ದೊಡ್ಡ ಲೆವೆಲ್ ಮದುವೆಗೆ ನೀವುಗಳು ಬರ್ಲಿಲ್ಲ ಅಂದ್ರೆ ನಿಮ್ಮ ಲೆವೆಲ್ ಚಿಕ್ಕದಾಗ್ಬಿಡತ್ತಷ್ಟೇ. ಅಯ್ಯೋ, ಖಂಡಿತ ಬರ್ತೀವಪ್ಪ. ಬರ್ತಾ ಬರೀ ಕೈನಲ್ಲಿ ಬರ್ಬೇಡಿ, ಕವರಲ್ಲಿ 101 ರೂಪಾಯಿ ಹಾಕೊಂಬನ್ನಿ. 101 ರೂಪಾಯಿ ಲೆವೆಲ್ ಲೆವೆಲ್. ಆಯ್ತು ಆಯ್ತು. ಬರ್ಲಾ? ನಿಲ್ಸೋ ನಿಲ್ಸೋ ನಿಲ್ಸೋ. ಇಲ್ಲೊಬ್ಬ ಪೈಲ್ವಾನ್ ತಗಲಾಕೊಂಡ. ಗಣೇಶೋ ಗಣೇಶೋ, ಏನೋ ಗಣೇಶೋ, ಹಿಂಗ್ ಅಡ್ಡಾದಿಡ್ಡಿ ಬೆಳೆದ್ಬಿಟ್ಟಿದ್ಯಾ? ನನ್ ಗುರು ಸಿಗ್ಲಿಲ್ವಾ ನಿನಗೆ? ಇಲ್ಲ. ನಿಮ್ಮ ಏನ್ ನಾನು ನೀನು ಒಟ್ಟಿಗೆ ಪ್ರೈಮರಿ ಸ್ಕೂಲ್ ನಲ್ಲಿ ಓದ್ತಾ ಇದ್ವಿ, ಮುನಿಯ ಮುಂಜಾಪಡಿಗೆ ಪಾಠಕ್ಕೆ ಹೋಗ್ತಾ ಇದ್ವಿ, ಗೊತ್ತಾಗ್ಲಿಲ್ಲ ನಿನ್ಗೆ? ಅದಂಗಿರ್ಲಿ ಬಿಡು, ನಂದು ಮದುವೆ ತಪ್ಪದಾಗ ಮದುವೆಗೆ ಬಂದ್ಬಿಡು. ಬರ್ತಾ ಹಂಗೆ ಕವರಲ್ಲಿ 101 ರೂಪಾಯಿ ಹಾಕೊಂಡ್ಬಂದ್ಬಿಡು. ಕಾರ್ ನಿಂದ? ಹೌದು. ಹಂಗಾರೆ ನೀನ್ 100 ತರಬೇಡ, 500 ತಗೊಂಬಾ. ಬರ್ಲಾ? ಆಯ್ತು. ಕಳ್ಳ. ನಿಲ್ಸೋ ನಿಲ್ಸೋ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನಯ್ಯ? ಗೋತಾ ಹೊಡೆದಿದ್ ಯಾರು? ನಮ್ ತಾತ. ನಿಮ್ಮಪ್ಪ? ಅವ್ರು ಮುಂಚೆನೆ ಹೋಗ್ಬಿಟ್ರು. ಸದ್ಯ ನೀನೊಬ್ಬ ನನಗೋಸ್ಕರ ಬದುಕಿದ್ಯಲ್ಲ. ಬರೋ ವಾರ ನನ್ ಮದುವೆ ತಪ್ಪದಾಗ ಮದುವೆ ಬಂದ್ಬಿಡು. ಬರ್ತಾ ಹಂಗೆ 101 ರೂಪಾಯಿ ಮುಯ್ನ ತಗೊಂಡ್ಬಂದ್ಬಿಡು. ನಿಮ್ ತಾತನ್ ತಿಥಿ 101 ಎಕ್ಸ್ಟ್ರಾ ಖರ್ಚು ಮಾಡಿದೆ ಅಂತ ತಿಳ್ಕೊಂಡ್ಬಿಡು. ಜಾಸ್ತಿ ಹೇಳ್ಬೇಡ, ಆರೋಗ್ಯ ಕೆಟ್ಟೋಗ್ಬಿಟ್ಟು ನೀನು ಗೋತಾ ಹೊಡೆದ್ಬಿಟ್ಯಾ. ನಡಿ ನಡಿ ಹೋಗೋಣ. ಮಶಾಣಕ್ಕ ಅಲ್ಲಿ ಯಾರವ್ರೆ? ಯಾವ ದೇವಗಳು ಮದ್ವೆಗೂ ಬರಲ್ಲ, ಮುಯ್ಯೋ ಹಾಕೋದಿಲ್ಲ. ರೇ ಸ್ವಾಮಿ, ಒಂದ್ ವಾರದಿಂದ ನಿನ್ ಜೊತೆ ಸೈಕಲ್ ತುಳ್ದು ನನ್ ಕಾಲೆಲ್ಲ ಜೋತ್ ಬಿಟ್ಟೋಗ್ಬಿಟ್ಟದೆ. ಮೊದ್ಲು ನನ್ ಬಾಡಿಗೆ ಕೊಡಿ. ಇದನ್ ತಗೋ. ಏನಿದು? ತಪ್ಪದೆ ನನ್ ಮದ್ವೆಗೆ ಬಂದ್ಬಿಡು. ಹಂಗೆ 101 ರೂಪಾಯಿ ಮೊಯ್ನು ತಂದ್ಬಿಡು. ಬರ್ಲಾ? ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕಳಸ ಪೂಜೆ ಮಾಡಿ. ನನ್ ಮೇಲೆ ಹಾಕೋದು, ಕಳಸದ ಮೇಲೆ ಹಾಕಯ್ಯ. ನಿಮ್ಮ ಏನ್ ಪೂಜಾರಿ ಹೊಡೆದ್ರೆ ಅಲ್ಲೆಲ್ಲ ಉದ್ರಬೇಕು. ಬೇಗ ಮಂತ್ರ ಹೇಳಿ ತಾಳಿ ಕಟ್ಸ, ಜನ ಹೋಗ್ಬಿಡ್ತಾರೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ. ಮದುವೆ ನಿಲ್ಸಿ. ಯಾಕೆ? ಕೈ ಕ್ಯಾಶ್ ಕೊಟ್ಮೇಲೆ ಮದ್ವೆ. ಅಡಚಣೆಗಾಗಿ ಕ್ಷಮಿಸಿ.
ಅನಿವಾರ್ಯ ಕಾರಣಗಳಿಂದ ಈ ಮದುವೆ ನಿಂತು ಹೋಗಿದೆ ಎಂದು ಹೇಳಲು ವಿಷಾದಿಸುತ್ತೇವೆ. ಧನ್ಯವಾದಗಳು. ನಿಮ್ಮ ಏನ್ ನಿಲ್ಸಯ್ಯ ನಿನ್ ತಗಡ ಅನೌನ್ಸ್ಮೆಂಟ್. ಯೋ ಮಾವ, ನೋಡಿ ಎಷ್ಟೊಂದ್ ಜನ ಬಂದವ್ರೆ. ತಾಳಿ ಕಟ್ಟಿದ ತಕ್ಷಣ ಡೊನೇಷನ್ ಕೊಡ್ತಾರೆ. ಆ ದುಡ್ಡನ್ನ ತೆಗೆದು ನಿನ್ ಮುಖದ ಮೇಲೆ ಬಿಸಾಕ್ಬಿಡ್ತೀನಿ. ಡೊನೇಷನ್ ಅಲ್ಲಲ್ಲ, ಗಿಫ್ಟ್. ಅಂದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿ ದುಡ್ಡಲ್ಲ, ಯಾರೋ ಮುಯ್ ಮಾಡಿ ದುಡ್ಡ ತಗೊಂಬಂದ್ ನನಗ್ ಕೊಡ್ತಾ ಇದ್ಯಾ? ಈ ಮದ್ವೆ ನಡೆಯಕ್ಕಿಲ್ಲ. ಲೇ ವಿನುತಾ, ಆ ಸೀಮೆಣ್ಣೆ ತಗೊಂಬಾರೆ. ಯಾಕಮ್ಮ? ಮೈ ಮೇಲೆ ಸುರ್ಕೊಂಡು ಇದೇ ಮದುವೆ ಮಂಟಪದಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ. ನನ್ ಕರ್ಮ ಜಾಸ್ತಿ ದುಡುಕ್ಬೇಡ ಅಂತ ಬಡ್ಕತೀನಿ. ನನ್ ಮಾತೆ ಕೇಳಕ್ಕಿಲ್ಲ. ನಡೀಲಿ ಮದ್ವೆ. ಹೆಣ್ಣಿಗೆ ಹಾರ ಹಾಕಿ. ಆಯ್ತು ಓ ಪ್ರದೀಪ, ಅಕ್ಷತರಗಳೇ ಮಾವ, ಇಷ್ಟೊಂದು ಕೆರೆಗಳು ಯಾರಿಗೆ? ನಿನ್ಗೋಸ್ಕರ. ನನ್ಗೋಸ್ಕರ ಯಾಕೆ? ಹೊಸ್ದಾಗ್ ಮದ್ವೆ ಆದ ಗಂಡು 30 ದಿವಸ ಒಂದೊಂದು ಹೊಸ ಚಪ್ಪಲಿ ಮೆಟ್ಕೊಂಡು ಓಡಾಡ್ಬೇಕು. ಅದು ನಮ್ಮ ಮಂತನದ ಸಂಪ್ರದಾಯ. ಹಂಗ ಮುಹೂರ್ತ ಮೀರು ಹೋಗುತ್ತೆ, ಬೇಗ ತಾಳಿ ಕಟ್ಟಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನೋ ಗಂಟೆ ಬದ್ನಾಮಿ ಶುಭಗೆ ತ್ವಂ ಜೀವ ಸರದಾ ಶತಂ. ಮದುವೆ ಕಾರ್ಯವೆಲ್ಲ ಶುಭವಾಗಿ ನಡೀತು. ಮುಯ್ಯ ಕೊಡಲ್ಲ, ಲೈನ್ ಆಗಿ ಬಂದು ಮುಯ್ಯ ಹಾಕ್ಬಿಟ್ಟು ಹೋಗ್ಬೋದು. ಯಾಕೆ ತಿವಿತ್ಯ? ಇವತ್ ಬೆಳಗ್ಗೆ ಬಲ್ಗಡೆ ಎದ್ದು ದೇವ್ರ ಮುಖ ನೋಡಿದೆ ತಾನೆ. ಯಾಕೆ? ಆ ಮದುವೆ ಗಂಡ್ಗೆ ಗಂಡಾಂತರ ಇದೆಯಂತೆ. ಅಂದ್ರೆ ಮದುವೆ ಆದ 24 ಗಂಟೆಲಿ ಅವ್ನ್ ಸತ್ತೋಗ್ತಾನಂತೆ. ಆ ಗಂಡಾಂತರದಿಂದ ಪಾರಾಗ್ಬೇಕಾದ್ರೆ 500 ಜನಕ್ಕೆ ಹೊಸ ಚಪ್ಲಿಲಿ ಪಟಾರ್ ಪಟಾರ್ ಅಂತ ಒಂದೊಂದ್ ಡೇಟ್ ಹೊಡಿಬೇಕಂತೆ. ಆಗ್ಲೇ ಆ ಗ್ರಹಗತಿಗಳಿಗೆ ಶಾಂತಿ ಆಗುತ್ತೆ. ಬಗ್ಗು ಬಗ್ಗಯ್ಯ. 101 ರೂಪಾಯಿ ಕೊಟ್ಟು ಚಪ್ಪಲಿ ಪಟ ಪಟ ಅಂತ ಏನ್ ತಿಂದು ಇಷ್ಟನ್ನ ತಿನ್ನೋಕ್ಕಿಂತ ಇದೇ 101 ರೂಪಾಯಿ ಕೊಟ್ಟು 3 ಸ್ಟಾರ್ ಹೋಟ್ಲಲ್ಲಿ 3 ಟೈಮ್ ಚೆನ್ನಾಗಿ ಊಟ ಮಾಡ್ಬೋದು. ಅವನಯ್ಯ ಏನಂತೆ? ಚಪ್ಪಲ್ಲ ಕೊಡ್ತಾರೆ. ಮಹಾಜನರೇ, ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಮುಂದೆ ಬನ್ನಿ, ಮುಯ್ಯಿ ಹಾಕಿ. ಇದೇನಿದು? ಗಂಡಿನ ಕಡೆಯವರು ಮುಯ್ಯಿ ಹಾಕೋದಕ್ಕೆ ಯಾರು ಇಲ್ದೆ ಮಂಗ ಮಾಯ ಆಗ್ಬಿಟ್ಟಿದಾರೆ. ನಾನ್ ಬಂದ್ಬಿಟ್ಟೆ. ಮಾಯ ಆಗ್ಲಿಲ್ಲ. ಮದುವೆ ಗಂಡು ಓದ್ಸೋದು 101 ಪೈಸೆ. ನನ್ನೇನ್ ತಿರ್ಪೇವನ ತಿಳ್ಕೊಂಡ್ಬಿಟ್ಟಿದ್ಯಾ? ಎಸ್, ಫ್ಯಾಮಿಲಿ ಸಮೇತ ಬಂದಿದ್ದೀನಿ. ಊಟಕ್ಕೆಲ್ಲ ಅರೇಂಜ್ ಮಾಡಿದ್ಯಾ? ಹರಿಶ್ಚಂದ್ರ ಘಾಟಕ್ಕೆ ಬಂದ್ಬಿಡು. ಎಣಗಳ ಮುಂದೆ ಪಿಂಡಾನ್ ರೆಡಿ ಮಾಡ್ಬಿಟ್ಟಿದ್ದೀನಿ. ನನ್ ಸಂಭಾವನೆ ಕೊಡ್ರಿ. ಮಾಡಿದ್ರೆ ಅಲ್ಲೆಲ್ಲ ಉದ್ರಬೇಕು. ಮದುವೆ ಪ್ರೋಗ್ರಾಮ್ ಫ್ಲಾಪ್ ಆಗುತ್ತೆ ಫೀಲಿಂಗ್ ಅಲ್ಲಿ ಇದ್ದೀನಿ. ಹಂಗಾರ ನನ್ ಲಕ್ಷ ಎಲ್ಲ ಬಾಕಿ ಒಟ್ಟಿಗೆ ಚುಕ್ತಾ ಮಾಡ್ಬಿಡ್ತೀನಿ. ಪ್ರಸ್ತ ಆದ್ಮೇಲೆ ಸೈಡ್ ಪ್ಲೇಸ್. ವಾಟ್ ಎ ಬ್ಯೂಟಿಫುಲ್ ಅರೇಂಜ್ಮೆಂಟ್. ಅತಿ ಮಧುರ ಅನುರ. ಯಾತ್ರೆ ಸೀಮೆ ಫಸ್ಟ್ ನೈಟ್ ಅದು. ಬೆಳ್ಳಿ ಲೋಟದಲ್ಲಿ ಹಾಲಿಲ್ಲ, ಒಂದು ತಾಂಬೂಲ ಇಲ್ಲ, ಒಂದು ಕಿಸ್ ಇಲ್ಲ, ಮಂಚದ ಗಿಲಿಗಿಲಿ ಶಬ್ದ ಇಲ್ಲ. ಅಷ್ಟು ಬೇಗ ಕಂಬಳಿನ ಗುಬ್ರ ಹಾಕೊಂಡ್ ಮನ್ಕೊಂಡ್ಬಿಟ್ಟೋಳಲ್ಲ. ಮೋಟ್ಲಿ ನಾಚಿಕೆ ಇರ್ಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳ. ಸ್ವೀಟ್ ಟಪಾಕ್. ವಾಟ್ ಎ ಬ್ಯೂಟಿಫುಲ್ ನೈಟ್. ಏನಯ್ಯ ಅದು? ಫಸ್ಟ್ ನೈಟ್ ಅಂದಿದ ತಕ್ಷಣ ಊದ್ಗುಂಬಳಕಾಯಿ ಊದಂಗ್ ಊದ್ಬಿಟ್ಟೋಳಲ್ಲ. ಖುಷಿಗಿರ್ಬೇಕು. ಏನಿದು? ಏನೇ ನಿಮ್ಮ ಅಪ್ಪನಂಗೆ ಧ್ವನಿ ಬದಲಾವಣೆ ಮಾಡ್ಕೊಂಡು ಮಿಮಿಕ್ರಿ ಮಾಡಿದ ತಕ್ಷಣ ಎದುರು ಬಿಡ್ತೀನಿ ತಿಳ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಅಪ್ಪ ಅಲ್ಲ, ಅವರ ತಾತ ಬಂದ್ರು ಸರಿನೇ. ಇವತ್ತು ಫಸ್ಟ್ ನೈಟ್ ಮಾಡೋದೆ ನಿನಗೆ ಗಂಡು ಬಗು ಕೊಡದೇನೆ. ಮಿಮಿಕ್ರಿನೂ ಅಲ್ಲ, ಏನು ಅಲ್ಲ. ಇದು ನಂದೇ ಕಂಠ ಕಣೋ, ಇಸ್ಕಂಠ. ಏಯ್ ನಿಮ್ಮ ಏನಿದು ಟಪ್ಪ ಜೋಕು? ನಿಮ್ಮ ಅಪ್ಪನ್ ತರ. ಇಲ್ಲೋಡು. ಯೋ ಮಾವ, ನೀನಾ? ಊದ್ಬತ್ತಿ ವಾಸನೆ ಬದಲಿಗೆ ಸಿಮೆಂಟ್ ವಾಸನೆ ಬಂದಾಗಲೇ ಅನ್ಕೊಂಡೆ ಅಪ್ಪಿ ತಪ್ಪಿ ನೀನ ಬಂದ್ಬಿಟ್ಟಿದ್ಯಾ ಅಂತ. ಯಾಕಯ್ಯ ಬಂದೆ ಇಲ್ಲಿ? ನೀನ್ ಕೊಡ್ಬೇಕಾಗಿರೋ 1 ಲಕ್ಷ ಬಾಕಿ ಐತಲ್ಲಪ್ಪ, ಅದಕ್ಕೆ ಬಂದೆ. ನೀನು ಬಾಯಿ ಮಣ್ಣಾಕ ಬಾಕಿ ಕೇಳಕ್ಕೆ ಪ್ರಸ್ತುತ ಕೊನೆಗ ಬರ್ಬೇಕು. ಪಬ್ಲಿಕ್ ಆಗಿ ಕೇಳ್ಬಿಟ್ರೆ ಪೀಲಾಗಿ ಪೂಲಾಗಿ ಹೋಗ್ಬಿಡ್ತೀಯಲ್ಲಪ್ಪ. ಅದಕ್ಕೆ ಯಾರಿಗೂ ಕಾಣ್ದಿಲ್ದಿದ್ದಂಗೆ ಗುಟ್ಟಾಗಿ ಪ್ರಸ್ತುತ ಮನೆಗೆ ಬರ್ಬಿಟ್ಟೆ. ಎಲ್ಲ ನನ್ ಕರ್ಮ. ಮಿಸ್ಟೇ ಬ್ಯೂಟಿಫುಲ್ ಟೈಮ್. ಬ್ಯೂಟಿಫುಲ್ ಟೈಮ್. ಆಕನಾತಿ ನನ್ನ ಮಗನೇ, ಮದ್ವೆಗಿಂತ ಮುಂಚೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದೆ, ತೋಪಿ ಹಾಕ್ದೆ. ತಾಳಿ ಕಟ್ಟಿದ ತಕ್ಷಣನೇ ಕೊಡ್ತೀನಿ ಅಂದೆ, ತೋಪಿ ಹಾಕ್ದೆ.
ಈಗ ಪ್ರಸ್ತ ಆದ್ಮೇಲೆ ಕೊಡ್ತೀಯಾ ಬಲ್ ನನ್ ಮಗ ನೀನು. ಅದಕ್ಕೆ ಈಗ ಕ್ಯಾಶ್ ತಗೊಬಂದ್ ನನ್ ಕೈಯಾಗ ಬಡ್ಗು, ಆಮೇಲೆ ನಿನಗ್ ಪ್ರಸ್ತ. ಅಪ್ಪ ಏನ್ ಮಾಡ್ತಾ ಇದ್ದೀರಾ? ನಿಮ್ ಸ್ವಂತ ಮಗಳ ಸಂಸಾರಕ್ಕೆ ಪೆಟ್ರೋಲ್ ಹಾಕ್ತಾ ಇದ್ದೀರಾ? ಕೋಟಿ ಗಟ್ಲೆ ಹಣ ಇದ್ರು ಜುಜ್ಬಿ 1 ಲಕ್ಷ ರೂಪಾಯಿಗೋಸ್ಕರ ಪ್ರಾಣ ಬಿಡ್ತೀಯಾ? ಸ್ವಂತ ಅಳಿವಿಗೆ ಪ್ರಸ್ತಾವ ಮಾಡಕ್ ಬಿಡದೆ ತಡಿತಾ ಇದ್ದಲ್ಲ, ಇದು ನ್ಯಾಯನಾ? ಧರ್ಮನ? ಮುಚ್ಚ ಬಾಯ್. ಯಾವುದು ನ್ಯಾಯ ಯಾವುದು ಧರ್ಮ ಅಂತ ಈ ಗಾರೆ ಗಂಗೀರಿಗೆ ಚೆನ್ನಾಗ್ ಗೊತ್ತದೆ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡೋ. ಅಪ್ಪ 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 ಈ ಹಾಲಾದ್ರೂ ಕುಡಿಸ್ತೀನಪ್ಪ. ನೀನ್ ಅವ್ನ್ಗೆ ಹಾಲ್ ಕೊಟ್ಬಿಡು, ಅವ್ನ್ ನಿನ್ ಗಂಡ್ ಕೊಟ್ಬಿಡ್ತಾನೆ. ನೀವಿಬ್ರು ಸೇರ್ಕೊಂಡು ನನ್ ಕೈಗೆ ಒಂದ್ ಮಗ ಕೊಟ್ಬಿಡಿ. ನನಗ್ ಬರ್ಬೇಕಾಗಿರೋ ಬಾಕಿಗೆ ನುಣ್ಣ ತಲೆ ಬೋಳಿಸ್ಕೊಬಿಟ್ಟು ಬೋರ್ನಾಮ ಹಾಕೊಂಡ್ಬಿಟ್ಟು ಏಡ್ಕೊಂಡರಮಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೊಟ್ಟೋಗ್ತೀನಿ. ಏಯ್, ನೀನ್ ಕೊಡ್ಬೇಕಾಗಿರೋ ಬಾಕಿ ಹಣ ನನ್ನ ಕೈ ಸೇರೋವರೆಗೂ ನಿನ್ನ ನೆರಳು ನನ್ನ ಮಗಳ ಮೇಲಿರ್ಲಿ, ನನ್ನ ಮನೆ ಮೇಲೂ ಬೀಳಕೂಡ್ದು. ಹುಷಾರ್. ನೀನ್ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರಿ ಗೌರವ ಇಲ್ಲ, ನಾನಾಗ್ ನೀನ್ ಕುತ್ತಿಗೆ ಹಿಡ್ದು ಆಚೆಗೆ ತೆಪ್ಪಬೇಕಾಯ್ತದೆ. ನೋ ಪ್ರಾಬ್ಲಮ್, ನಾನೇ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಕಿಸ್ ಹಾಕೊಂಡ್ಲಾ? ಬೇಡ. ಏನ್ರಿ? ಸತ್ಯಂ ಶಿವಂ ಸುಂದರಂ ಜೀನತ್ತಮಂತರ ಒದ್ದೆ ಬಟ್ಟೆ ಉಟ್ಕೊಂಡು ಉರುಳು ಸೇವೆ ಮಾಡ್ತಾ ಇದ್ದಾಳ. ವಾಟ್ ಎ ಬ್ಯೂಟಿಫುಲ್ ಪಾಯಿಂಟ್. ಸತಿ ಸಕುವಾಯಿ ಉಳ್ತಾವಳೆ. ಓಂ ನಮಃ ಶಿವಾಯ. ಏಯ್, ಕಿರ್ಚ್ಕೊಬೇಡ ಕಣೆ, ಹಾಗೆ ಉಳ್ಕೊಂಡು ನನ್ನ ಜೊತೆ ಬಂದ್ಬಿಡು. ರೀ, ಸ್ವಲ್ಪ ದೂರ ಇರ್ರಿ, ಈ ದೇವಸ್ಥಾನ. ಅದಕ್ಕೆ ಹೇಳಿದ್ ನನ್ನ ಜೊತೆ ಬಂದ್ಬಿಡು ಅಂತ. ಅಯ್ಯೋ, ನಾನು ವ್ರತದಲ್ಲಿದ್ದೀನಿ. ನಾನು ವಿರಹದಲ್ಲಿದ್ದೀನಿ. ರೀ, ಈ ರೀತಿ ಹುಚ್ಚಬೇಡ್ರಿ, ನಂಗೊಂಥರ ಆಗುತ್ತೆ. ಆತರ ಆಗ್ಲಿ ಅಂತಾನೆ ಈ ತರ ಮಾಡ್ತಾ ಇರೋದು. ಫಾಲೋ ಮೀ. ರೀ, ಕಳ್ಳ ಕಿಷ್ಟ ಕರಿಯ ಕೃಷ್ಣ ಯಶೋದೆ ಕೃಷ್ಣನೇ ಗೋಪಿ ಸ್ತ್ರೀನ ಎಳೆದುಕೊಂಡು ನೀರಿಗೆ ಬಿಟ್ಟಿದ ಗೊಳಕೋ ನಮಃ ಶಿವಾಯ. ರೀ ಬಿಡ್ರಿ ರೀ. ಬಿಡಕಲ್ಲ, ನೀರೊಳಗ್ ಮುಳುಗಿದ್ದು. ಅಯ್ಯೋ, ನಂಗ್ ನಾಚಿಕೆ ತುಂಬ್ಕೊಂಡ್ ಬರ್ತಿದ್ದೀರಿ. ಈ ಸಮಯದಲ್ಲೇ ಕಣೆ ನಾಚಿಕೆ ತುಂಬ್ಕೊಂಡ್ರಿ. ಅದು ಸರಿಯಾಗಿ ತಬ್ಕೊಳ್ಳಿ. ಏನೇ ಇದು ಸಂಗೀತ, ಇದ್ದಕ್ಕಿದ್ದಂಗೆ ಲಕ್ಷ್ಮೀ ದೇವಿ ತರ 4 ಕೈ ಬಂದ್ಬಿಟ್ಟಿದೆ. ಲಕ್ಷ್ಮೀ ದೇವಿದಲ್ಲ, 2 ಕೈ ನನ್ನ ಮಗಳದು, 2 ಕೈ ನಂದು. ಬಿಸಿ ತುಪ್ಪ. ಏನ್ ಮಾವ ನೀನು, ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ರೂಮ್ಗೆ ನುಗ್ಬಿಟ್ಟೆ, ರೇಪ್ ಮಾಡೋಣ ಅಂತ ಹೋದ್ರೆ ಅಲ್ಲೂ ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟೆ, ಅಂಡರ್ ವಾಟರ್ ಅಲ್ಲಿ ಆನಂದ ಫ್ಯಾಮಿಲಿ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿಗೂ ಬಂದ್ಬಿಟ್ಟಲ್ಲ ಮಾವ. ಮಗನೇ ಗೂಟದ ತರ. ಇದರಿಂದ ನಿನ್ಗೆ ಅರ್ಥ ಆಗೋ ನೀತಿಕತೆ ಏನು? ಬೀತಿನಿಲ್ಲ ಆಯ್ತು ನನ್ ತೀತಿ. ಈಗ ಕೈ ಈ ಕೈ ಅಲ್ಲ, ಚೆನ್ನಾಗಿಂಟ ಇರೋ ಕೈ. ಅದನ್ನು ನೋಡ್ಬಿಟ್ಟ ಕಳ್ಳ. ನೀನ್ ಮಳ್ಳ. ನಿನ್ನಂತ ಹಳೆಯ ಸಿಕ್ಕಿರ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿಲ್ದಲೆ ಇದ್ರ ಆಯ್ತದ? ನೀನೇನಾದ್ರೂ 1 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಇಲ್ಲೇ ನಿಂತಿದ್ರೆ ನಿನ್ನೆಡ ತೇಲೋದಕ್ಕೆ 3 ದಿವಸ ಬೇಕೇ ಆಗಿಲ್ಲ. ಈ ಕ್ಷಣನೇ. ಏನ್ ಮಾವ ನೀನು ಎಣ ಗಿಡ ಅಂತ್ಯ? ಏನು ಬೇಡ, ನಿನ್ ಮಗಳನ್ನ ಕರ್ಕೊಂಡು ನಿನ್ ಮನೆಗೆ ಹೋಗು. ನಾನು ಭಕ್ತ ಮಾರ್ಕಂಡಿ ಇಂತರ ದೇವಸ್ಥಾನಕ್ಕೆ ಹೋಗ್ತೀನಿ. ಭಯಹರನಿ ಚಿದಂಬರನಿ ಜಟಾಧರ ನೀಲಕಂಠ ಗಜ ತಿರುಪಿ ಅನ್ಕೊಂಬಿಟ್ಟ. ಗುರು, ಚಿಕ್ಕ ಐಡಿಯಾ. ಏನೋದು? ನೀನ್ ಸೂಪರ್ ಮ್ಯಾನ್ ತರ ಕರೆಕ್ಟ್ ಆಗಿ ಅರ್ಧರಾತ್ರಿಲಿ ಸಂಗೀತ ರೂಮ್ಗೆ ಜಂಪ್ ಮಾಡು. ಆ ಟೈಮಲ್ಲಿ ಅವ್ರಪ್ಪ ಚೆನ್ನಾಗಿ ಕೊರಕೆ ಹೊಡಿತಾ ಇರ್ತಾನೆ. ಆಗ ನೀನು ಸಂಗೀತ ಜೊತೆಲಿ ಹಾಯಾಗಿ ಸುಖವಾಗಿ ಫಸ್ಟ್ ನೈಟ್ ನ ಮಾಡ್ಕೊಂಡ್ಬಿಡ್ಬೋದು. ಇರೋ 3 ಅಡಿಗೆ ಏನ್ ಡಿಸೈನ್ ಐಡಿಯಾಗಳು ಇಟ್ಟಿದ್ಯೋ. ಥ್ಯಾಂಕ್ ಯು. ಏಯ್, ವಿಲನ್ 10 ಅಲ್ಲಿರೋ ಹೀರೋ ತರ ಕಿರ್ಚ್ಬೇಡ. ನಾನೇ. ನೀವಾ? ಹುಡುಕ್ತಾ ಇರೋದು? ಮತ್ ಬರೋ ಔಷಧಿ ಅದ್ ನೀನು ಕುಡಿಸ್ಬಿಟ್ಟು ಯಾರಾದ್ರೂ ರೇಪ್ ಮಾಡಕ್ಕೆ. ಏನು ಹ್ಯಾಪಿಯಾಗಿ ಹಾಲು ಕುಡಿದು ಪ್ರಸ್ತಾವ ಮಾಡ್ಕೊಳ್ಳೋ ಜೋಡಿಗಳಿಗೆ ರೇಪು ಗೀಪು ಕರ್ಮ. ಇದಕ್ಕೆಲ್ಲ ಕಾರಣ ನಿಮ್ಮಪ್ಪ. ನಿಮ್ಮಪ್ಪ 20 ರೂಪೀಸ್ ಚಡ್ಡಿ ಕಳ್ಸ್ಕೊಂಡ ಊರೆಲ್ಲ ಹೊಡೆದ್ ಮೆರವಣಿಗೆ ಮಾಡ್ಲಿಲ್ಲ. ಈಗ ಅದೆಲ್ಲ ಬೇಡ, ಅರ್ಜೆಂಟಲ್ಲಿ ಪ್ರಸ್ತಾವ ಮಾಡ್ಕೊಳ್ಳೋಣ ಬಾ. ಅಯ್ಯೋ ಸಂಗೀತ, ಅಯ್ಯಯ್ಯೋ ಗೊತ್ತಾಗೋಯ್ತು. ಯಾರ ಹತ್ರ ಗುಸ್ಗುಸ ಪಿಸ್ ಪಿಸ್ ಆತಿದ್ಯಾ? ಅಯ್ಯಯ್ಯೋ, ಎಲ್ಲೋಗ್ಲಿ, ಎಲ್ಲಿ ಬಚ್ಚಿಕೊಳ್ಳಿ ಜಾಗ ತೋರಿಸಿ. ಇಲ್ಲೇ ಕರೆಕ್ಟ್ ಇದೆ. ದಬಾಯಿಸ್ಕೋ ಬಾಗಲ್ನ. ಮೆಲ್ಲಿಗೆ ಕಡೆ ಕಾಲು ಕಾಲು. ಅಯ್ಯೋ, ಕಾಲ್ ಒಳಗಡೆ ಇಟ್ಕೊಡ್ರಿ. ಸಂಗೀತ, ಇದೇನವಾ
ಅರ್ಧ ರಾತ್ರಿ ಇದ್ರು ಎದ್ ಕೂತೇ ಇದೆಯಾ ಕೆಟ್ಕನ್ ಸೇರ ಬಿತ್ತ ಅದಕ್ಕೆ ನಾನು ಬಡ್ಕಂತೀನಿ ಆ ದೇವ್ರ ಮನೆ ತಾವ್ ಬಂದ್ ಮನೆ ಕಳವ ಅಂತ ನನ್ ಮಾತೇ ಕೇಳಕ್ಕಿಲ್ಲ ನೀನು. ಅಯ್ಯೋಯ್ಯೋ ಇದೇನವ ಕಬೋರ್ಡ್ ಬಾಗ್ಲ ಹಾಕಿಲ್ಲ ಅಂದ್ರೆ ಒಳ್ಳೆ ಬಟ್ಗಳನ್ನ ಯಗ್ಣಗಳು ಕಡ್ದು ಬಿಡ್ತಾವೆ ಕಣವ. ಲೋಫರ್ ನನ್ ಮಗ ನನ್ನ ಯಜ್ಞ ಅಂತವನಲ್ಲ. ನಿನ್ಗೆ ಅರ್ಥ ಆಗಿಲ್ಲ. ಬಿಡಪ್ಪ. ಅಯ್ಯೋ ಸುಮ್ಕ್ಯಾರವ ದುಬಾರಿ ಬಟ್ಟೆ. ನೀನ್ ಹೋಗಿ ಅಲ್ಲಿ ಮನೆ ಕರಡಿ. ಅಪ್ಪ ಬೇಡ. ಅಯ್ಯೋ ನೀನ್ ಮನೆ ಕರಡಿ ಅವ ಬಿಗಾಕ ಬರ್ತೀನಿ. ಅಯ್ಯೋ ಸುದಿನಮಿದೆ ಸಖಿ ಸುದಿನಮಿದೆ. ಸುದಿನಮಿದೇನ್ ಸಖಿ ಸುದಿನಮಿದೇನ್ ಸಖಿ. ಲೋಫರ್ ನನ್ ಮಗ 1948 ಸಾಂಗ್ ಆಡ್ತಾವನಲ್ಲ. ಬಾಗಿಲು ಬೇರೆ ಹಾಕ್ಬಿಟ್ಟ, ಉಸಿರು ಬೇರೆ ಕಟ್ತಾ ಇದೆ. ಸಂಗೀತ ಸಂಗೀತ ಪ್ರಾಣ ಹೋಗ್ತಾ ಇದೆ, ಬಾಗಲ್ ತೆಗೆ ನಿಮ್ ಮಯನ್. ಸಂಗೀತ ಸಂಗೀತ ಯಾರೋ ಕೂಕಂಡಾಗಾಯ್ತಲ್ಲ. ಎಲ್ಲಿ ಎಲ್ಲಪ್ಪ? ಅಯ್ಯೋಯ್ಯೋ ಕಳ್ಳ ನುಗ್ಬಿಟ್ಟವ್ರೆ ಕಣಬಾ. ಲೇ ರಾಮಕೃಷ್ಣ ವಾಚ್ಮನ್ ಕಳ್ಳ ತೊಂಡೆ ತಗೊಂಡ್ರು, ಕಳ್ಳ ನುಗ್ಬಿಟ್ಟವ್ರೆ. ಸಂಗೀತ ಲೇ ರಾಮಕೃಷ್ಣ ವಾಚ್ಮನ್ ಬರೋ ಕಳ್ಳ ನುಗ್ಬಿಟ್ಟವ್ರೆ. ಕಬೋರ್ಡ್ಗೆ ನಾನ್ ಬಾಗಿಲು ತೆಗಿತೀನಿ, ತಲೆ ಹೊರಗಡೆ ಹಾಕ್ತಾನೆ, ಒಂದೇ ಏಟು ತಲೆ ಬುಲ್ಡೆ 2 ಡೋಳು, ಕೋಟಿ ಖರ್ಚಾಗ್ಲಿ ನಾನು ನೋಡ್ಕೊತೀನಿ. ಹುಷಾರು, ಬಾಗಿಲು ತೆಗಿತೀನಿ ಹುಷಾರು. ಅಪ್ಪ ಬೇಡಪ್ಪ. ಅಯ್ಯೋ ನೀ ಸುಮ್ಕಿರವ. ಅಪ್ಪ ಬೇಡಪ್ಪ. ಅಪ್ಪ ಅಯ್ಯೋ ನೀನ್ ಜನ್ಮಕ್ ಬೆಂಕಿ ಹಾಕ. ₹1,00,000 ನನ್ನ ಮಕ್ಕದ ಮೇಲೆ ಚಿಮ್ಮಿ ರಾಜ ರೋಸಾಗಿ ಮುಂದಲ್ ಬಾಗ್ಲಿದ್ದ ಬಂದು ನನ್ನ ಮಗಳ ಜೊತೆ ಸೋಮನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕಳ್ಳದಂಗೆ ಗೋಡೆ ದುಮ್ಕಿ ಇಲ್ಲಿ ಬಂದ್ ಪೋಜ್ ಕೊಡ್ತಾ ಇದೀಯಾ? ಲೇ ಯಾವ್ದೋ ಇದು ಪೋಜು? ಸೂಪರ್ ಮ್ಯಾನ್. ಲೋಪರ್ ಮ್ಯಾನ್. ಇನ್ನೊಂದ್ ಕಿತ ನೀನ್ ಕದ್ ಬಂದೆ ನೀನ್ ಎಣ ಉಲ್ಟೋಯ್ತದೆ. ನೋಡ್ದ್ಯಾ ಸತಿಮಣಿ, ನಿನ್ ಕತ್ತಲ್ಲಿರೋ ಕರಿಮಣಿ ಕಿತ್ತೋದ್ರ ಪರವಾಗಿಲ್ಲ ಅಂತ ಅವನೇ ನಿಮ್ಮ ಅಪ್ಪ. ಇಂಥವನ್ ಜೊತೆ ಇರೋದಕ್ಕಿಂತ ನನ್ ಜೊತೆ ಬಂದ್ಬಿಡು, ಬೆಳಗ್ಗೆ ಕಳಿಸ್ಕೊಟ್ಬಿಟ್ಟು. ಕೇಳ್ದೇನವಾ ಈ ಅಜ್ಞಾತಿ ನನ್ ಮಗನ್ ಮಾತಾ? ನನ್ ಜೊತೆ ಬಂದ್ಬಿಡು, ಸಾಯೋವರೆಗೂ ಗಿಡಿ ಸಾಕ್ದಂಗ್ ಸಾಕ್ತೀನಿ ಅನ್ಲಿಲ್ಲ, ಈಗ ಬಂದ್ಬಿಡು ಬೆಳಗ್ಗೆ ಕಳಿಸ್ಕೊಟ್ಬಿಡ್ತೀನಿ ಅಂತಾನೆ. ಇವನ್ ನಿನ್ ಗಂಡನ ಕಲ್ಗುಂಡ. 6 ಮೂರಾದ್ರೂ ಇವ್ರೇ ನನ್ ಗಂಡ. ₹1,00,000 ನನ್ ಕೈಗಿಟ್ಮೇಲೆ ಇವನು ನಿನ್ ಗಂಡ. ಏನ್ ಮಾವ ನೀನು, ಕೋಟಿ ಗಟ್ಲೆ ಆಸ್ತಿ ಇದೆ, ಲಕ್ಷ ಲಕ್ಷ ಅಂತ್ಯ. ಈಗ ಏನ್ ಹೇಳ್ತೀನಿ ಅಂದ್ರೆ ನಾನು, ಬಾಯಿ ಮುಚ್ಕೊಂಡು ₹1,00,000 ನನ್ ಕೊಟ್ಬಿಡು. ಏನ್ ಮಾವ ನೀನು, ನಿನ್ ಸ್ವಂತ ಮಗಳು ಪಾಪ ಇವಳು ಪ್ರಸ್ತ ಇಲ್ದೆ ಕೋಲ್ ಬುಗ್ರಿ ಆದಂಗ ಆಗ್ಬಿಟ್ಟವಳೆ. ನನ್ಗೋಸ್ಕರ ಬೇಡ, ಅಟ್ಲೀಸ್ಟ್ ಇವಳಿಗೋಸ್ಕರ ಆದ್ರೂ ಪ್ರಸ್ತ ಮಾಡೋ ಮಾವ. ಅಯೋಗ್ಯ ಬೇಕುಪ್ಪ ಮುಟ್ಟಾಳ ನಾ ಬರ್ದ. ನನಗೋಸ್ಕರ ಅಲ್ದಿದ್ರು ಈ ನಿನ್ ನೆಂಟಿಗೋಸ್ಕರನಾದ್ರೂ ₹1,00,000 ನನ್ನ ಮಗದ ಮೇಲೆ ಎಷ್ಟು ಪ್ರಸ್ತಾವ ಮಾಡ್ಕಳಯ್ಯ. ನನ್ ಬಾಣ ನನಗೆ ತಿರುಗಿಸ್ತಾ ಇದ್ಯಾ? ಏಟಿಗೆ ಎದುರೇಟು. ಇಷ್ಟನ್ನೆಲ್ಲ ನೀನ್ ಅರ್ಥ ಮಾಡ್ಕೊಂಡು ಮರ್ಯಾದಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲೂ ನಿನ್ನ ಹೆಸರಿರಲ್ಲ, ರೇಷನ್ ಕಾರ್ಡ್ ಅಲ್ಲೂ ನಿನ್ನ ಹೆಸರು ಕಟೋ. ಅಂದ್ರೆ ಮರಡ್ರು ಇವನ್ ಸಾಹಸ ನಂಗ್ ಬೇಡ. ಏನ್ರಿ ಮಧ್ಯದಲ್ಲೇ ಮಡಗ್ಬಿಡ್ತಾನೆ. ಅಪ್ಪ ದುಡ್ಡುಗೋಸ್ಕರ ನಮ್ಮಿಬ್ರನ್ನ ದೂರ ಮಾಡ್ತಿದ್ಯಾ? ಒಂದೇ ಸಲ ₹1,00,000 ತಂದ್ಕೊಡು ಅಂದ್ರೆ ಇದ್ದಕ್ಕಿದ್ದಾಗೆ ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ? ಕಷ್ಟ. ₹1,00,000 ಒಟ್ಟಿಗೆ ತಂದ್ಕೊಡಕ್ ಆಗದೆ ಇದ್ರು 25,000ದಂಗೆ 4 ಕಂತು ತಂದ್ಕೊಟ್ರು ನೋ ಅಬ್ಜೆಕ್ಷನ್. ಆದ್ರೆ ಒಂದು ಬಡ್ಡಿ ಕೊಡ್ಬೇಕಾ? ಬಾಯ್ ಮುಚ್ಕೋ, 7 ತಿಂಗಳು ಕೊಡ್ತಾನಂಗ ಆಡ್ಬೇಡ. ಮೊದಲನೇ ಕಂತು ₹25,000 ಕೊಟ್ಟಾಗ ನೀನು ನನ್ನ ಮನೆ ವಸೂಲ್ ತೊಳಿಬಹುದು. 2ನೇ ಕಂತು ₹25,000 ಕೊಟ್ಟಾಗ ನನ್ನ ಮಗಳ ಕೈಲಿ ನೀನು ಊಟ ಮಾಡಬಹುದು. 3ನೇ ಕಂತು ₹25,000 ಕೊಟ್ಟಾಗ ಅವಳನ್ನ ನೀನ್ ಕಿರುಬೆರಳಲ್ಲಿ ಹಿಂಗ್ ಮುಟ್ಬಹುದು. 4ನೇ ಕಂತು ₹25,000 ಕೊಟ್ಟಾಗ ಉಳಿದಿರುವ ಎಲ್ಲಾ ಮಂಗಳ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಳ್ಳುವುದು. ಅರ್ಥವಾಯ್ತಾ ಮಾವ? ಒಂದು ಸೂಪರ್ ಐಡಿಯಾ. ಏನದು? ಕಡೇಕಂತ ಕೊಟ್ಬಿಡ್ತೀನಿ, ಅರ್ಜೆಂಟ್ ಅಲ್ಲಿ ಪ್ರಸ್ತಾವ ಮಾಡಿಸ್ಬಿಡು. ಅದಕ್ಕಿಂತಲೂ ಒಳ್ಳೆ ಐಡಿಯಾ ನಮ್ಮ ಹತ್ರ ಇರುವುದಲ್ಲ. ಏನದು? ನೀನ್ ಕುತ್ಕೇಳ್ದ ಆಚೆಗೆ ತಳ್ಸೋದು. 4 ಜನ ಮುಂದೆ ಕುತ್ತಿಗೆ ತಳ್ಬಿಟ್ರೆ 4 ತರ ಮಾತಾಡ್ಬಿಡ್ತಾರೆ. ಅದ್ರ ಬದಲಿಗೆ ಮನೆ ಅಳಿನ ತರ ನಾನೇ ರೇಟ್ ಹೇಳ್ಬಿಡ್ತೀನಿ. ಬರಲ್ಲ? ಗೆಟ್ ಔಟ್. ಥ್ಯಾಂಕ್ ಯು ಮಾವ. ನನ್ನ ಹೆಂಡತಿನ ಹುಷಾರಾಗಿ ನೋಡ್ಕೋ. ಓಹೋ ವಾಚ್ಮ್ಯಾನ್ ಬರ್ಲ? ಹಲೋ ಹಲೋ, ಮನೆ ಅಳಿಯ ಬಂದಿದ್ದಾನೆ, ದೃಷ್ಟಿ ತೆಗೆದು ಒಳಗ್ ಕರ್ಕೊಡಿ. ನೀನೇ ದೃಷ್ಟಿ ಬೊಮ್ಮೆ ಇದ್ದಂಗಿದ್ಯಾ? ನಿನಗ್ ದೃಷ್ಟಿ ಬೇರೆ ತೆಗಿಬೇಕಾ? ನಿನ್ಗ ಆರ್ತಿ ಮಾಡಿ ಒಳಿ ಕರ್ಕೊಳಕ್ಕೆ ಇನ್ನೂ ಬೇಕಾದಷ್ಟು ಸೀನ್ಗಳಿದಾವೆ. ಪರವಾಗಿಲ್ಲ, ಒಳಿಗ್ ಬಾ. ಬಂದೆ ತಗೋ. ಇದಿನ್ನು ಮೊದಲನೇ ಕಂತು, ಹಿಂಗ್ ಕಾಲಿಗೆ ಬಿದ್ದು ಕೊಡೋ ಅಗತ್ಯ ಏನಿಲ್ಲ. ನಾನೇನ್ ಕಾಲಿಗೆ ಬಿಡ್ಲಿಲ್ಲ, ಜಾರ್ ಬಿದ್ದೆ ಅಷ್ಟೇ. ಹೇಳ್ಬೋದಲ್ಲ? ಹೇಳಿಸ್ಬೋದಲ್ಲ? ನೀನಾಗ್ ನೀನ್ ಎದ್ದು ನಿಂತ್ಕೊಂಡು ನೀನ್ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ಅದೇ ನನ್ ಜೀವನ ಸಿದ್ಧಾಂತ. ಹಂಗಂದ್ರೆ ನಾನ್ ಎಷ್ಟೊತ್ತು ನಿನ್ ಕಾಲ್ ಮೇಲೆ ನಿಂತ್ಕೊಂಡಿದ್ದೆ? ಹೆಚ್ಚು ಕಮ್ಮಿ ಹಂಗೆಯ. ಏನೇ ಮುಖ ನೋಡ್ತಾ ಇದ್ಯಾ? ಫಸ್ಟ್ ನೈಟ್ಗೆ ಫಸ್ಟ್ ಸ್ಟೆಪ್ ಹಾಕಿದ್ರಿ, ಬಾರೆ ಪಕ್ಕ. ಏಯ್, ನೀನ್ ಬಾಕಿ ಕೊಡ್ಬೇಕಾಗಿರೋ ₹50,000 ಕೊಡಗಂಟ ನನ್ ಮಗನ್ ಮುಟ್ಟಂಗಿಲ್ಲ, ಗೊತ್ತಾಯ್ತಾ? ಇದು ರೂಲಿಸು, ನೀನ್ ನಡೆ ಮಾಡ್ಲಿಕ್ಕೆ.
ಟೂ ಮಚ ಮಾತಾಡ್ಬೇಡ ಮಾವ. ನಾನ್ ನಿನ್ ಮಗಳನ್ನ ಟಚ್ ಮಾಡಿಲ್ಲ, ಅವಳನ್ನ ನನ್ ಟಚ್ ಮಾಡು ಅಂತ ಹೇಳ್ದೆ. ಈ ಟಚಪ್ ಗೆಟಪ್ ಎಲ್ಲ ಅಂತ ಇಟ್ಕೊಬೇಡ ಕಡೆಯ. ಮೊದ್ಲು ಆತ್ಮೆ ಪೈಸಾ Is it? Take it. ಕಾಸ್ನ ಹಿಂಗ್ ಕಸಿದಂಗ್ ಎಸಿತಾ ಇರೋದ್ ನೋಡಿದ್ರೆ ಇದು ಕಷ್ಟಾರ್ಜಿತವಾದಲ್ಲ ಅಂತ ಚೆನ್ನಾಗ್ ಅರ್ಥ ಆಯ್ತದೆ. ಕಷ್ಟಾರ್ಜಿತಾನೋ ಪುಷ್ಟಾರ್ಜಿತಾನೋ ನಿನಗೆ ಬೇಕಾದ ಕಾಸ್ತಾನೆ ಆಯ್ಕೊಂತೀನೋ ಅಂತಾರ ಆರಿಸ್ಕೋ. ಅಯ್ಯಯ್ಯೋ, ಎಲ್ಲಿ ಹೆಂಗೆ ಯಾವಾಗ? ಏನ್ರಿ ಇದು? ಏಯ್, ನಿಮ್ಮಪ್ಪ ಕಾಸು ಹಾರಿಸ್ಕೊಂತಾರ, ಬೇಗ ಬಾರಿ. ಏನ್ರಿ ಇದು ಸೈರನ್ ಸೌಂಡು? ಅದು ನಿಮ್ಮಪ್ಪನಿಗೆ ದುಡ್ಡು ಕೊಟ್ಟನಲ್ಲ, ಆ ಖುಷಿಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು. ಆಂಬುಲೆನ್ಸ್ ಸೌಂಡು ನಿನಗೆ ಯಾಕೆ? ಇದು ಆಂಬುಲೆನ್ಸ್ ಸೌಂಡ್ ಅಲ್ಲ, ನನ್ನ ಮಗಳ ಸೌಂಡು. ಆ, ನಿನ್ ಮಗಳ ಮೈಯಲ್ಲಿ ಸೌಂಡಾ? ಮುಟ್ಟೋಡು ಗೊತ್ತಾಯ್ತದೆ. ಏನಿದೆಲ್ಲ? ಓಂ ಸಾಯಿ ಸ್ಪೆಷಲ್ ಫಿಟ್ಟಿಂಗ್ಸ್. ಓಂ ಸಾಯಿ ಸ್ಪೆಷಲ್ ಫಿಟ್ಟಿಂಗ್. ನೀನವತ್ತು ದೇವಸ್ಥಾನದ ಕಲ್ಯಾಣಿ ಒಳಗೆ ಜಲಕ್ರೀಡೆಗೆ ಶುರು ಮಾಡ್ಕೊಂಡಾಗ್ಲಿ ಅನ್ಕಂಡೆ ನೀನು ಬಲ್ಲನ ಮಗ ಅಂತ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನನ್ನ ಮಗಳ ಮೈನಲ್ಲಿ ಸೈರನ್ ಮಿಸ್ ಫಿಟ್ ಮಾಡಿಸಿ ಕರೆಂಟ್ ಹರಿಸ್ಬಿಟ್ಟಿದೀನಿ. ನೀನ್ ಏನಾದ್ರು ಕಬಡ ಕಣವ, ಸಾಕ ಅವನಿಗೆ, ಸಿಗ್ನಲ್ ನನಗೆ, ಸೇಫ್ಟಿ ನಿನ್ಗೆ. ಮಾವ, ನಿಮ್ಮ ತಾತ ಏನಾದ್ರೂ ಪವರ್ ಕಾರ್ಪೊರೇಷನ್ ಮಿನಿಸ್ಟರ್ ಆಗಿದ್ರ? ಇನ್ನೇನ್ ಮಾವ, ನಿನ್ ಮಗಳನ್ನ ಟೆನ್ ಸೆಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಸೈರನ್ ಮಿಷಿನ್ ಫಿಕ್ಸ್ ಮಾಡಕ್ಕೆ. ಹಿಂಗಾದ್ರೆ ನಮ್ಮ ಮಕ್ಕಳೆಲ್ಲ ಹುಟ್ಟೋದು ಟ್ರಾನ್ಸ್ಫರಮ್. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡೋ ಬದಲು ಸ್ಟೈಲ್ ಆಗಿ ಪ್ರಸ್ತಾವ ಫಿಕ್ಸ್ ಮಾಡಿದ್ರೆ ಒಂದು ಲೆವೆಲ್ ಆಗಿತ್ತಿರೋದು. ನನ್ ಕೈ ನೀನ್ ಕುತ್ತಿಗೆ ಲೆವೆಲ್ ಬರೋ ಅಷ್ಟರಲ್ಲಿ ನಾನೇ ಸ್ಟೈಲ್ ಆಗಿ ಹೋಗ್ಬಿಡ್ತೀನಿ. ಬರವಾ. ಅರೆ ಓ ಸಿಂಹ ಬೇಟಿ, ಸಿಂಹ ಬೇಟಿ. ಹಾಯ್ ಡ್ಯಾಡ್. ನಾಳೆ ನಿಮ್ದಕ್ಕೆ ಬರ್ತಡೆಗೆ ನಾನ್ ಏನ್ ಪ್ರೆಸೆಂಟೇಶನ್ ತಂದಿದ್ದೀನಿ ಹೇಳಿ ನೋಡೋಣ. ಏನ್ ತಂದಿದ್ದೀರಾ ಡ್ಯಾಡಿ? ನೀನೇ ಗೆಸ್ ಮಾಡು. ಗೋಲ್ಡನ್ ವಾಚ್? ನೋ. ಡೈಮಂಡ್ ನೆಕ್ಲೆಸ್? ನೋ ನೋ. ಕಣ್ಮುಚ್ಕೋ. ಓಕೆ. ಅರೆ ಓ ರಂಗ, ನಿಮ್ದಕ್ಕೆ ಆ ಪ್ರೆಸೆಂಟೇಶನ್ ತಗೊಂಡು ಇಲ್ಲಿಗೆ ಬನ್ನಿ. ಈಗ ಕಣ್ಬಿಡು. ಡ್ಯಾಡಿ, ಈ ಗೊಂಬೆಲಿ ಏನ್ ಸ್ಪೆಷಾಲಿಟಿ ಇದೆ? ಇದು ಒಂದು ಮಾತಾಡೋದು ಬೊಂಬೆ ಅಮ್ಮ. ಹಸಿಮಾ, ಐ ಆಮ್ ಯುವರ್ ಮಾಮಾ. ವಾವ್, ವಾಟ್ ಅ ಸರ್ಪ್ರೈಸ್. ಯು ಆರ್ ವೆರಿ ನೈಸ್. ಡ್ಯಾಡಿ, ಥ್ಯಾಂಕ್ ಯು ಫಾರ್ ದ ಪ್ರೆಸೆಂಟೇಶನ್. ಯು ಆರ್ ವೆಲ್ಕಮ್. ರಂಗಪ್ಪ, ಈ ಗೊಂಬೆನ ನನ್ನ ರೂಮಲ್ಲಿ ತಂದಿಡು. ಈಗ ಸಮಾಧಾನ ಆಯ್ತು. ನಮ್ದಕ್ಕೆ ಮೋಸ ಮಾಡ್ತೀರಾ, ನಿಮ್ದಕ್ಕೆ ಸುಮ್ನೆ ಬಿಡೋದಿಲ್ಲ. ಅರೆ ಮಹೇಶ್, ನನ್ ಮಗಳ ಬರ್ತಡೆಗೆ ಏನಾದ್ರೂ ಪ್ರೆಸೆಂಟೇಶನ್ ಮಾಡಬೇಕು, ಎಕ್ಸ್ಟ್ರಾ ಆರ್ಡಿನರಿ ಇರ್ಬೇಕು. 25,000 ಖರ್ಚಾದ್ರೂ ಚಿಂತೆ ಇಲ್ಲ. ಏನಾದ್ರೂ ಹೇಳಿ ಭಯ. ಜುರಾಸಿಕ್ ಪಾರ್ಕ್ ನಲ್ಲಿ ದೊಡ್ಡ ಪ್ರಾಣಿ ಇದೆಯಲ್ಲ, ಅದನ್ನ ಕೊಟ್ಬಿಡು. ಅಯ್ಯೋ ಭಯ, ಅದು ನಮ್ದಕ್ಕೆ ತಿನ್ಬಿಡತ್ತೆ. ಏನಾದ್ರೂ ಸ್ಪೆಷಲ್ ಐಟಮ್ ಹೇಳಿ ಭಯ. ಆ ಪ್ರೆಸೆಂಟೇಶನ್ ಅಲ್ಲುಡಗನ್, ಜಿಂಬಾಂಬಿ ಮುಂಡಾಯಿಸ್ ಮಣಿ. ಸೇಠ್ಜಿ, ನಿಮ್ ಮಗಳು ಪ್ರೆಸೆಂಟೇಶನ್ ಕೊಡಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಐಟಮ್ ಇದೆ, ಬೇಕಾ? ಏನದು? ಮಾತಾಡೋ ಗೊಂಬೆ. ಉದಯ್ ಜಾದೂಗರ್ ಹತ್ರ ಇದೆ ಅದೇ ತರ? ಅಲ್ಲ, ಇದು ಮೇಡ್ ಇನ್ ಸೌತ್ ಆಫ್ರಿಕಾ, ಸ್ಟ್ಯಾನ್ಲಿನ್ ಜಂಗ್ಲಾಂಗೋಸ್ ಕಂಪನಿ. ಎಲ್ಲಿದೆ? ಎಸ್ ಇದೆ. ಬಹುತ್ ಅಚ್ಚಾ ಹೈ. ಇದನ್ನ ಮಾತಾಡಿಸ್ಬೇಕಂದ್ರೆ ಬಟನ್ ಪ್ರೆಸ್ ಮಾಡ್ಬೇಕಾ? ಬಟನ್ ಪ್ರೆಸ್ ಮಾಡ್ಬೇಕಾಗಿಲ್ಲ, ಪ್ಯಾಂಟು ಬಿಚ್ಚಬೇಕಾಗಿಲ್ಲ. ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಹೌದಾ? ಏನಪ್ಪ ನಿನ್ ಹೆಸರು? ತಟ್ಟಪ್ಪ. ಪರವಾಗಿಲ್ಲ, ಬೊಂಬೆ ಬಹಳ ಚುರುಕಾಗಿದೆ. 5,000 ಕೊಡ್ತೀನಿ. ನಾನೇನ್ ಗುಜರಿ ಮಾಡಲ್ಲ. 25,000ಕ್ಕೆ ಒಂದ್ ಪೈಸಾನು ಕಮ್ಮಿ ಇಲ್ಲ. ಬಿಟ್ರೆ ಸಿಗೋದಿಲ್ಲ, ತಗೊಂಡ್ಬಿಡು. ಸ್ಪೆಷಲ್ ಐಟಮು. ಸ್ಪೆಷಲ್ ಐಟಮು ತಗೊಳ್ಳಿ ಭಯ. ಬಾ ತಟ್ಟಪ್ಪ, ನಾನ್ ಏನ್ ಪ್ರೆಸೆಂಟೇಶನ್ ತಂದಿದ್ದೀನಿ ಹೇಳಿ ನೋಡೋಣ.
ಏನ್ ತಂದಿದ್ದೀರಾ ಡ್ಯಾಡಿ? ನೀನೇ ಗೆಸ್ ಮಾಡು. ಗೋಲ್ಡನ್ ವಾಚ್, ನೋ ಡೈಮಂಡ್ ನೆಕ್ಲೆಸ್. ನೋ ನೋ, ಕಣ್ ಮುಚ್ಕೋ. ಓಕೆ. ಅರೆ ಓ ರಂಗ, ನಿಮ್ದಕ್ಕೆ ಆ ಪ್ರೆಸೆಂಟೇಶನ್ ತಗೊಂಡು ಇಲ್ಲಿಗೆ ಬನ್ನಿ. ಈಗ ಕಣ್ಬಿಡು. ಡ್ಯಾಡಿ, ಈ ಗೊಂಬೆಲಿ ಏನ್ ಸ್ಪೆಷಾಲಿಟಿ ಇದೆ? ಇದು ಒಂದು ಮಾತಾಡೋದು ಬೊಂಬೆ ಅಮ್ಮ. ಹಸಿಮಾ, ಐ ಆಮ್ ಯುವರ್ ಮಾಮಾ. ವಾವ್, ವಾಟ್ ಅ ಸರ್ಪ್ರೈಸ್. ಯು ಆರ್ ವೆರಿ ನೈಸ್. ಡ್ಯಾಡಿ, ಥ್ಯಾಂಕ್ ಯು ಫಾರ್ ದ ಪ್ರೆಸೆಂಟೇಶನ್. ಯು ಆರ್ ವೆಲ್ಕಮ್. ರಂಗಪ್ಪ, ಈ ಗೊಂಬೆನ ನನ್ನ ರೂಮಲ್ಲಿ ತಂದಿಡು. ಈಗ ಸಮಾಧಾನ ಆಯ್ತು. ನಮ್ದಕ್ಕೆ ಮೋಸ ಮಾಡ್ತೀರಾ, ನಿಮ್ದಕ್ಕೆ ಸುಮ್ನೆ ಬಿಡೋದಿಲ್ಲ. ಏನೇ ಇದು, ಚಿಕ್ಕ ಮಕ್ಕಳಾಗೆ ಮನೆ ಕೊಟ್ಟು ಆಟ ಆಡ್ತಿದ್ಯಾ? ಅಲ್ಲ ರೀ, ಈಗ ನೀವು ನ್ಯೂಟ್ರಮಲ್ ಕುಡ್ದಿದ್ರಿ. ಹೌದು, ನೀನು ಪ್ರೀತಿಯಿಂದ ಕೊಟ್ಟೆ, ನಾನು ಕುಡ್ದೆ. ಅದಕ್ಕೇನ್ ಇವಾಗ? ಏನೂ ಇಲ್ಲ, ಈಗ ತಾನೇ ಟಿವಿ ನೋಡ್ದೆ. ಟಿವಿ ನೋಡ್ದ್ಯಾ? ಏನ್ ನೋಡ್ದೆ? ಅದ್ರಲ್ಲಿ ಒಬ್ಬ ಹುಡುಗ ದೊಡ್ಡ ಗ್ಲಾಸ್ ತುಂಬಾ ನ್ಯೂಟ್ರಮಲ್ ಕುಡ್ಬಿಟ್ಟು ಒಂದೇ ಏಟಿಗೆ 5 ಇಟ್ಟಿಗೆನ 10 ಪೀಸ್ ಮಾಡ್ಬಿಟ್ಟ. ಈಗ ನೀವು ಒಂದೇ ಏಟಿಗೆ 5 ಇಟ್ಟಿಗೆನ 10 ಪೀಸ್ ಮಾಡ್ಬಿಡ್ಬೇಕು. ಅಯ್ಯಯ್ಯೋ, ಅಲ್ವೇ, ನಾನೇನ್ ಕರಾಟೆ ಕಿಂಗೇನೆ ಇದನ್ನ ತುಂಡು ಮಾಡೋಕೆ? ನಾನು ಇದಕ್ಕೆ ಹೊಡೆದ್ರೆ ನನ್ನ ಕೈ ಹೊಡೆದಾಗದಷ್ಟೇ, ನಾನು ಹೊಡಿಯಲ್ಲ. ಮಾಡ್ತೀರಾ ಇಲ್ವೋ? ಅಯ್ಯೋ, ನನ್ ಕೈಲಾಗಲ್ಲ. ಮಾಡ್ತೀರಾ ಇಲ್ವೋ? ಬೇಡ. ಮಾಡ್ರಿ. ಅಯ್ಯೋ, ಒಂದು ಅಯ್ಯೋ, ಯಾವನೇ ಒಂದ್ ದಾನ. ಓ, ನೀವು? ಹೌದು, ನಾನೇ. ಸದ್ಯ ಇವತ್ ನನ್ ಕೈ ಉಳಿತಲ್ಲ, ನನಗೆ ಅಷ್ಟೇ ಸಂತೋಷ. ಯಾಕೆ, ಯಾವ್ದಾರು ಹುಡುಗಿ ಗಿಲ್ಬಿಟ್ಟಿ ಆ ಕೈನ ಮುರ್ಕೊಳಕ್ಕೆ? ಅಯ್ಯೋ, ಅಂತದೆಲ್ಲ ಏನಿಲ್ಲ. ನಾನು ಹೇಳ್ತಿದ್ದಾಳಲ್ಲ, ಅವಳು ನನಗೆ ದಿನಕ್ಕೊಂದು ಪರೀಕ್ಷೆ ಇಡ್ತಾಳೆ. ಇವತ್ತು 5 ಇಟ್ಟಿಗೆನ ಒಟ್ಟಿಗೆ ಜೋಡಿಸ್ಬಿಟ್ಟು ಒಂದೇ ಏಟಲ್ಲಿ ತುಂಡು ಮಾಡುವಂತ ಹಠ ಹಿಡಿದ್ಬಿಟ್ಲು. ನಾನ್ ತಪ್ಪಿಸ್ಕೊಂಡು ಹೊರ ಬಂದ್ಬಿಟ್ಟೆ. ಓ, ಇದಾ ಕೇಸು? ನೋಡಿ, ನಾನ್ ನಿಮ್ಗೊಂದು ದಿವ್ಯ ಔಷಧಿ ಕೊಡ್ತೀನಿ, ಅದನ್ನ ತಗೊಂಡು ನಿಮ್ ಹೆಂಡತಿ ಕುಡಿಸ್ರಿ. ಆ ಕ್ಷಣದಿಂದ ಅವ್ರು ನೀವ್ ಹೇಳ್ದಂಗೆ ಕೇಳ್ತಾರೆ. ಹೌದಾ? ಹಾಗಾದ್ರೆ ಆ ಔಷಧಿ ಕೊಡಿ ಮಹಾಪ್ರಭು. ದಿವ್ಯ ಔಷಧಿ ಏನ್ ಪುಕ್ಸಟ್ಟೆ ಆಗ ಬರುತ್ತೆ, 25,000 ರೂಪಾಯಿ ಆಗುತ್ತೆ. ಅದನ್ನ ನಿಮ್ ಶ್ರೀಮತಿ ಅವರು ಕುಡಿಸ್ಬಿಟ್ರೆ ಜೀವನ ಪರ್ಯಂತ ನಿಮ್ಮಿಂದೆ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತಾರೆ. ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ನನ್ ಹಿಂದೆನೆ ಇರ್ತಾಳ. ಮಹಾಪ್ರಭು, ನೀವೆಲ್ಲೇರಿ? ನಾನೀಗ್ಲೇ ಬಂದ್ಬಿಟ್ಟೆ. ಬಾಕ್ರ. ಜಯಲಕ್ಷ್ಮಿ, 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 ನನ್ ರಾಣಿ. ಏನ್ರಿ, ಓಡಿ ಹೋದವರು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರಲ್ಲ? ಹೌದು ಕಣೆ, ಆ ಇಟ್ಕೆನ ನಾನು ಹೊಡಿತೀನಿ. ಹೊಡಿತೀರಾ? ಹೌದಾ? ಆದ್ರೆ ಒಂದ್ ಕಂಡೀಷನ್. ಏನು? ನನ್ಗೆ 25,000 ಕೊಡು, ನಾನು ಹೊಡಿತೀನಿ. 25,000ನ? 25 ರೂಪಾಯಿ ಕೊಡ್ತೀನಿ. ನೋಡು, ಆ ಟಿವಿನಲ್ಲಿ ಆ ಹುಡುಗನ್ಗೆ 50,000 ರೂಪಾಯಿ ಕೊಟ್ರಂತೆ. 50,000? ನಾನ್ 25,000 ಕೇಳ್ತಾ ಇದ್ದೀನಿ. ಓಕೆ, ಕೊಡ್ತೀನಿ. ಹೊಡಿತಿರ್ತಾನೆ? ಹೊಡಿತೀನಿ. 10, 20, 25. ಒಂದೇ ಇಟ್ಟಿಗೆಗೆ 5,000ದಂತೆ 25,000. ರೆಡಿ? ರೆಡಿ. ಹೊಡಿ. ಈಗ ಹೊಡೆದ್ಬಿಟ್ರೆ ಕೈ ಮುರಿದೋಗತ್ತೆ, ಆದ್ರೂ ಪರವಾಗಿಲ್ಲ, ಈ ಕಣ ತಗತ್ತೆ, ಅಷ್ಟೇ ಸಾಕು. ನೋ ಪ್ರಾಬ್ಲಮ್. ಎಣಿಸು. ರೆಡಿನಾ? 1, 2. ಕಾಯಗಡಿ ಪಾಪಣ್ ಕೀಲೆಣ್ಣೆ, ಈಗ ದಿವ್ಯ ಔಷಧಿ. ಅಯ್ಯೋ, ದಿವ್ಯ ಔಷಧ, ದಿವ್ಯ ಔಷಧ. ಅಯ್ಯೋ, ತಗೊಳ್ಳಿ. ಏನಿದು? ಇದ ಇಟ್ಕೆ ಪ್ರಭಾವ.
ಇದ್ರ ಪ್ರಭಾವ ಕುಡ್ಸದ್ಮೇಲೆ ನೋಡಿ. ದಿವ್ಯ ಔಷಧ. ಮಾವಾ ತಗೋಮವ ನಿನ್ ಎರಡನೇ ಕತ್ತು 25,000 ರೂಪಾಯಿ. ನಿಧಾನಕ್ಕೆ ಎಣಿಸ್ಕೊಂತಾ ಇರು, ನಾನು ಬರ್ತೀನಿ. ಬಾರ ಇಲ್ಲಿ. ನಿನ್ನ ಹತ್ರ ಬರಕ ನಾನು 25,000 ಕೊಟ್ಟಿದ್ದು. ನನಗೆ ಭಯಂಕರವಾಗಿ ಹೊಟ್ಟೆ ಹಶ್ವು. ನಿನ್ ಮಗಳ ಹತ್ರ ಹೋಗ್ತೀನಿ. ಏನೇ ಆಯ್ತು, ನಾನು ಕೊಟ್ಟಿರೋ ಮೆಡಿಸಿನ್ ಉಲ್ಟಾ ಆಗೋಗ್ಬಿಟ್ಟಿದೆ. ಸಿಗಾಕೊಂಡ್ರೆ ಯಾವಾಗ ರಚಾರ. ಎಲ್ಲಿ ನಿಮ್ ಕಳ್ಳ ಗುರು ತೋರ್ಸೋ. ಈ ಕುಳ್ಳ ನನ್ ಮಗ ಸೇಟುನ ಕರ್ಕೊಂಡ್ ಬರ್ತಾವನೆ. ಸಿಗಾಕೊಂಡ್ರೆ ಕೆರೆದೇಟು. ಅಯ್ಯೋ ಅಮ್ಮ, ಎಕಡೆ ಹೋಗೋದು? ಇನ್ನು ನಿಮ್ದಕ್ಕೆ ಹೀಗೆ ಎಷ್ಟ್ ಮನೆ ಹಾಳು ಮಾಡ್ಬೇಕು ಅಂತಿದ್ದೀರಾ? ಇಲ್ಲ ಸೇಟು, ಅದು ಬಂದು ಬಾರಯ್ಯ ಮಂಗಿಲಾಲು, ಇವನು ಈ ಮನೆ ಕೆಲಸದ ಆಳಲ್ಲ ಕಣಯ್ಯ, ನನ್ನ ನಳಿಯ. ಎಂತ ಒಳ್ಳೆ ಹಳೆಯನ್ಗೆ ಸಂಪಾದನೆ ಮಾಡಿದಿರಾ. ಈ ಕುಳ್ಳನ್ಗೆ ನಮ್ದಕ್ಕೆ ಮಾತಾಡೋದು ಆಫ್ರಿಕನ್ ಬೊಂಬೆ ಅಂತ ಹೇಳಿ 25,000 ಟೋಪಿ ಹಾಕಿದ್ದಾರೆ. ಇವ್ರು ನಿಮ್ದಕ್ಕೆ ಬಿಡ್ತಾರಾ? ನೀವು ಮೋಸ ಮಾಡ್ದ? ಅಣ್ಣ, ಅಯ್ಯೋಯ್ಯೋ, ಇದೆಲ್ಲವಾ ನಿನ್ ಗಂಡನ್ಗೆ ಕೊಳ್ಳಕ್ ಬೆಲ್ಟ್ ಹಾಕೊಂಡು ಒಳ್ಳೆ ನಾಯಿ ತರ ಚೈನ್ ಹಾಕಕ್ ಕರ್ಕೊಂಡ್ ಬಂದಿದ್ಯಾ? ಚೈನ್ ಅಷ್ಟೇ ಅಲ್ಲಣ್ಣ, ಹಾ. ಇನ್ಮೇಲೆ ಮೂಗ್ಗೆ ಮೂಗ್ದಾರ ಹಾಕಿ ಹಾ. ಕೊಟ್ಟಿಗೆಲ್ ಕಟ್ ಹಾಕ್ಬಿಡ್ತೀನಿ. ಅಯ್ಯೋಯ್ಯೋ, ಅವ್ರು ಮಾಡಿದ್ದು ಸರಿನಾ ಕೇಳೋಣ? ಯಾಕಯ್ಯ, ಏನ್ ಮಾಡ್ದೆ? ಇವನು ನಿನ್ನ ಹೆಂಡ್ತಿನ? ಇಲ್ಲ ನಿನ್ನ ಹೆಂಡ್ತಿ ಅಲ್ಲ, ನನ್ನ ಹೆಂಡ್ತಿನ ನಾಯಿ ತರ ಹೇಳ್ದ ಕೇಳ್ಕೊಂಡಿರೋದಕ್ಕೆ ದಿವ್ಯ ಔಷಧ ಕೊಡ್ತೀನಿ ಅಂತ 25,000 ರೂಪಾಯಿ ತಗೊಂಡು ಮೋಸ ಮಾಡ್ಬಿಟ್ಟ. ಈಗ ನಾನು ನಾಯಿ ಆಗ್ಬಿಟ್ಟಿದ್ದೀನಿ. ಯಾರವನು ತಗಲ್ಬಾಜಿನ ಮಗ ನಮ್ಮ ತಾಯಿಗೆ ಅವಮಾನ ಮಾಡಿದ್ದು? ಹೆಂಗಸರ ಮೇಲೆ ಜೀರ ತೋರಿಸ್ತೀಯ? ತಾಕತ್ತಿದ್ರೆ ಹೊರಗಡೆ ಬರಲ್ಲ. ಬೇಗ ಬರೋ. 20 ರೂಪೀಸ್ ಕೂಲಿ ಚಡ್ಡಿ. ಬೇಗ ಬಾರ, ಜಲ್ದಿ ಬಾ ಬೇಗ. ನಮಸ್ಕಾರ ಡ್ಯಾಡಿ. ನಮಸ್ಕಾರ. ಯಾರು? ನೀನಾ? ನಿನ್ಗೆ ಕಾಯ್ತಾ ಇರೋದು. ಏಯ್, ಗಂಟ ಸಾರ ಬಿಟ್ಕೊಬಿಟ್ಟು ನಿಂತ್ಕೊಳಕ್ಕೂ ತ್ರಾಣ ಇಲ್ದಂಗೆ ಪಿರಾಣ ಬಿಡಕ್ ನಮ್ಮನೆ ಬಾಗಲ್ ಗಂಟ ಬಂದಿದ್ಯಾ? ಮರ್ಯಾದೆ ಹೋಯ್ತಲ್ವೋ? ಇವತ್ತು 2ರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಕರೆಯೋ ನಿಮ್ ತಾಯಿನ. ನಮ್ ತಾಯಿನ? ಯಾಕೆ? ನೀನು ನಮ್ ತಾಯಿಗೆ ಅವಮಾನ ಮಾಡಿದಿಲ್ಲ, ಹಾ. ಡೇಟ್ ಫಾರ್ ಡ್ಯಾಟ್. ನಾನು ನಿಮ್ ತಾಯಿಗೆ ಅವಮಾನ ಮಾಡಿದೆ, ಡ್ಯಾಟ್ಸ್ ಆಲ್. ಅದ್ ನಿನ್ ಕೈಲಿ ಸಾಧ್ಯ ಆಯ್ತಾನೇಲಿ? ಯಾಕೋ ಸಾಧ್ಯ ಇಲ್ಲ? ಅವಳು ಸತ್ತೆ 20 ವರ್ಷ ಆಗೋಯ್ತು. ಹೌದಾ? ನಿನ್ನ ಎತ್ತಿ ಆ ಪಿಶಾಚಿ ಸತ್ತೋಗ್ಬಿಟ್ಲ? ನಮ್ಮಮ್ಮನ್ ಏನಾರು ಅಂದೆ ತಗದ್ ಮನೆದಾದ್ರೆ ಕೂಡ್ತಿರೋದೆಲ್ಲ ಕಕ್ಕೊಂಬಿಡ್ಬೇಕು. ನೋಡ್ರ, ಯಾವತ್ತೋ ಸತ್ತಗಿರೋ ನಿಮ್ಮ ಅಮ್ಮನ್ನ ಒಂದೇ ಒಂದ್ ಮಾತಂದಿದ್ಕೆ ನಿಂಗೆ ಇಷ್ಟೊಂದು ಕೋಪ ಬರ್ತದಲ್ಲ. ಅದೇ ಬದುಕಿರೋ ನಮ್ಮ ಅಮ್ಮನ್ನ 10 ಜನ ಮುಂದೆ 100 ಮಾತು ಬೈದಿದ್ಯಲ್ಲ, ನಮ್ಗೆ ನೆಟ್ಟು ಡಿಸೈನ್ ಕೋಪ ಬರಬಾರ್ದು. ನಮ್ಮಮ್ಮ ಯಾರು? ಕರುಣಾಬಾಯಿ. ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನ ಬಿಟ್ಟು ರೈತೇ ಬಿಟ್ಟ. ನಮ್ಮಮ್ಮ ಎಷ್ಟು ಕಟ್ಟಪಟ್ಟು ಸಾಕೊಳ್ಳೆ ಗೊತ್ತಾ? ಅಂತ ನಮ್ಮ ತಾಯಿ ಕಡ್ಡಲೆ ರಕ್ತ ಬರ್ಸಿದ್ಯಾ? ನೀನೊಬ್ಬ ಮನುಷ್ಯನ? ಏನಂದ್ರೆ? ಡೋಂಟ್ ಟಚ್ ಮಿ ಬ್ಲಡಿ ಡಬಾ ಗಾರೆ ಫ್ಯಾಮಿಲಿ. ಬಾಳವಾಯ್ತಾಗೆ ಕುಡ್ಕೊಂಡ್ಬಂದು ಬಾಯಿಗೆ ಬಂದಾಗೆ ಮಾತಾಡ್ತಾವ್ನೆ. ನೀಸ ಇಳಿಲಿ, ನಾಳೆ ಬೆಳಿಗ್ಗೆ ನಾಯಿ ಬಂದಂಗ್ ಬರ್ತಾನ ನನ್ ಮಗ. ಬರದ ಚಡಿ, ಇವತ್ತಿಂದ ನಂಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ಮದುವೆ ಆದ್ಮೇಲೆ ಗಂಡ ಹೆಂಡತಿ 6 ತಿಂಗಳಲ್ಲಿ 1 ದಿನ ಜೊತೆಗೆ ಸಂಸಾರ ಮಾಡ್ತಿದ್ರೆ ಅಷ್ಟೇ ಕಾರಣ ಸಾಕು. ಯಾಕೆ? ಡೈವರ್ಸ್ ಮಾಡಕ್ಕೆ. ಡೈವರ್ಸ? ಯಸ್. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಿನ್ ಜೊತೆ ಬೆಡ್ ಬ್ರೆಡ್ ಹಂಚ್ಕೊಳಕ್ಕೆ ನನ್ನ ಬುದ್ದು ಅಂತ ತಿಳ್ಕೊಂಡ್ಬಿಡ್ದ್ಯಾ? ನನ್ನ ಗಂಡ ಹತ್ರ ಬಂದ್ರೆ ಐ ಡೋಂಟ್ ಕೇರ್. ಇನ್ಮೇಲೆ ನಿನ್ ದಾರಿ ನಿಂದು, ನನ್ ದಾರಿ ನಂದು. ಅಳಿದೇವ್ರು ನಿಮ್ಮ ಈ ಚಡಿ ಡವ್ ಮಾಡ್ತಾ ಇದ್ಯಾ? ಇವತ್ತಿಂದ ನಂಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ನೀನ್ ನಮ್ಮ ಮಾವಲ್ಲ, ನಾನ್ ನಿಂಗ್ ಅಳಿಯಲ್ಲ. ಲೆಟ್ ಅಸ್ ಮೀಟ್ ಇನ್ ದ ಕೋರ್ಟ್. ಗುಡ್ ಬೈ. ಸರಿ, ಯು ಆರ್ ನಾಟ್ ಎ ಗುಡ್ ಬಾಯ್, ಯು ಆರ್ ಎ ಬ್ಯಾಡ್ ಬಾಯ್. ಶಿ ಇಸ್ ಎ ವರ್ಸ್ಟ್ ಬಾಯ್. ಯಾವ ಕಡೆ ಮನೆಗೆ ಹೋಗೋದು? ನನ್ನ ಮಗಳನ್ನ ಡೈವರ್ಸ್ ಮಾಡ್ತೀಯಾ? ಅಲ್ವೋ? ಅವ್ರು ಮಾಡಿದ ತಪ್ಪಿಗೆ ಅವ್ರ ಮಗಳಿಗೆ ಯಾಕೋ ಶಿಕ್ಷೆ ಕೊಡ್ತೀಯಾ? ಇಲ್ಲಿ ನಂಬರ್ ತಿರುಗಿಸ್ತಾರೆ, ಅಲ್ಲಿ ರಿಗಾದಂಗೆ. ಇಲ್ಲಿ ಡೈವರ್ಸ್ ಅಂದ್ರೆ ಅಲ್ಲಿ ಅವ್ರ ಅಪ್ಪನ ತಲೆ ತಿರುಗಿ ಓಡ್ ಬಂದು ನನ್ನ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳಬೇಕು. ಹೇಗಿದೆ ನನ್ನ ಪ್ಲಾನ್? ತಗೊಳ್ಳಿ ಕಾಂಪ್ಲಾನ್. ಥ್ಯಾಂಕ್ ಯು. ನೀನಾ ಇಲ್ಲಿಗೆ ಹೇಗೆ ಬಂದೆ? ನಡ್ಕೊಂಡು. ಪಡ್ಕೊಂಡ್ರು? ಅಮ್ಮ ಯಾಕೆ ಸೇರಿಸ್ದೆ ಒಳ್ಳೆಲಿ? ಕಟ್ಕೊಂಡವನೇ ಮಹಾವಿಷ್ಣು ಅಂತ ನಂಬಿ ಉಟ್ಟು ಬಟ್ಟೆಲೆ ಬಂದವಳನ್ನ ಹೇಗೋ ಮನೆಗ್ ಸೇರಿಸ್ತಿರ್ಲಿ. ನೀನ್ ಸರಿ ಅಂದ್ರು ತಪ್ಪಂದ್ರು ಇವಳು ನಿನ್ನ ಹೆಂಡತಿ, ಈ ಮನೆ ಸೊಸೆ. ನೋಡಮ್ಮ, ನೀನ್ ಸೊಸೆ ಅಂತ ಅವಳನ್ನ ಮನೆ ತುಂಬಿಸ್ಕೊಂಡ್ರು ನಾನು ಹೆಂಡತಿ ಅಂತ ನನ್ನ ಮನಸ್ಸಲ್ಲಿ ತುಂಬಿಸ್ಕೊಳ್ಳಲ್ಲ. ಅಮ್ಮ,
ಅವ್ರ ಮಾತ್ ಯಾಕೆ ಸೊಪ್ಪು ಹಾಕ್ತೀಯಾ? ಗೊತ್ತಾಯ್ತು, ನಡಿ ಹೋಗೋಣ. ಮದರ್ ಇಂಡಿಯಾ ಎಲ್ಲಿ ಹೋಗ್ತಾ ಇದೀರಾ? ಜೀವನ್ ಚೈತ್ರ ಸಿನಿಮಾಗೆ. ಏನ್ರಿ ವಾ ಹಾಸ್ಗೆ ಎಲ್ ಹಾಸ್ಲಿ? ರೂಮ್ ನಲ್ಲ ಇಲ್ಲ ಹಾಸ್ಲಾ? ಏ, ನೀನು ಒಳಗಡೆ ಹಾಸ್ಕೋ, ನಾನು ಹೊರಗಡೆ ಹಾಸ್ಕೋತೀನಿ. ರಾತ್ರಿ ಹೆಂಡತಿಗಳ ಜೊತೆ ಮಾತ್ರ ಮುನ್ಸ್ಕೊಳಕ್ಕೆ ಹೋಗ್ಬಾರ್ದು. ಟೈಮ್ ಏನೇ ಅದು? ಅವಳನ್ನ ಒಳಗಡೆ ಮನ್ಕೊ ಅಂತ ಹೇಳ್ದೆ, ಇಲ್ಲಿ ಯಾರೋ ಮನ್ಕೊಂಡ್ಬಿಟ್ಟವ್ರಲ್ಲ, ಯಾರಿರ್ಬೋದು? ರೇ ರೇ ಅಣ್ಣ ಅಣ್ಣ. ಹಾಯ್. ಏಚು, ಏನಿದೆ ಅಸಹ್ಯ? ಬ್ಲೌಸ್ ಹಾಕೊಳ್ದ ಮನ್ಕೊಂಡಿದ್ಯಾ? ನೀವು ನನ್ ಜೊತೆ ಸಂಸಾರ ಮಾಡೋವರೆಗೂ ಬ್ಲೌಸ್ ಹಾಕೊಳ್ಳಲ್ಲ ಅಂತ ಶಬ್ದ ಮಾಡಿದೀನಿ. ಆಹಾ, ನಿಮ್ಮ ಅಯ್ಯ ನೀನ್ ತ್ರಿಪುರ ಸುಂದರಿ ಮೇನಕ್ಕೆ, ನಾನು ವಿಶ್ವಾಮಿತ್ರ ನೀನ್ ಹಾಕಿರೋ ಬಲೆ ಬೀಳಕ್ಕೆ. ಏಯ್, ಬ್ಲೌಸ್ ಹಾಕೊಳ್ಳಿ. ತಾಪ ತಡಿಯೋಕಾಗ್ತಿಲ್ಲ ರೀ. ತಾಪ ತಡೆಯಕ್ಕಾಗದೆ ಇದ್ರೆ ತಲೆನ ಕೆಳಗ್ ಮಾಡಿ ಕಾಲ್ನ ಮೇಲ್ ಮಾಡು, ತಾಪ ಎಲ್ಲ ಕಮ್ಮಿ ಆಗತ್ತೆ. ನಿಮ್ಮ ಏನ್ ನನಗೆ ಚಮಕಾಯಿಸಿ ಹಳೆ ಗಾರೆ ಫ್ಯಾಮಿಲಿನ ಪಡಿಯ. ನೀನು ಒಬ್ಬ ಗಂಡ್ಸ? ಯಾಕೆ ನನ್ ಮೀಸೆ ನೋಡಿದ್ರೆ ಗೊತ್ತಾಲ್ವಾ? ನಾಚಿಕೆ ಆಗ್ಬೇಕು ನಿನ್ ಬದುಕಿಗೆ. ದೇವ್ರಂತ ಅದಕ್ಕೆ ಸಂಸಾರ ಮಾಡ್ಬೇಕು ಅಂತ ಮನೆಗ್ ಬಂದ್ರೆ ಕತ್ತೆ ನಾಚಿ ತಪ್ತೀಯಾ? ಲೇ, ಅವಳ ನನ್ನ ಹೆಂಡತಿ ಕಣೆ, ಅವಳ ಕ್ಯಾರೆಕ್ಟರ್ ಟಾಪ್ ಟು ಬಾಟಮ್ ನನಗೆ ಗೊತ್ತು. ನೋಡ್ತಾ ಇರು, ಅವ್ರ ಅಪ್ಪನ ಹೆಂಗ್ ಕರ್ಕೊಂಬರ್ತಾಳೆ ಅಂತ. ನೋಡಿದ್ಯಾ ಹೇಗ್ ಬಂದ್ಬಿಟ್ಟ? ಈಗ ಅವನು ನನ್ನ ಕಾಲ್ ಹಿಡ್ಕೊಂಡು ಹೋಗಿ ಕ್ಷಮಾಪಣೆ ಕೇಳ್ತಾನೆ. 10 ಜನಗಳ ಮುಂದೆ ನಾನು ಅವನ್ನ ಅವಮಾನ ಮಾಡ್ತೀನಿ. ಫಾಲೋ ಮೀ. ರೇ ರಾಮಮೂರ್ತಿ, ನಾಗೇಶು, ಬಾಲಾಜಿ ಸಿಂಗ್, ಶಿವಾನಂದ, ಕಿಟ್ಟಿ ಎಲ್ಲರೂ ಬನ್ರಿ ಬನ್ರಿ. ಏನಾಯ್ತೀಶಾ? ಜಸ್ಟ್ ವೇಟ್ ಅಂಡ್ ಸಿ. ನಿಂತ್ಕೋ. ಏನ್ ಬಂದಿತ್ತು? ಬರ್ದೇ ಇದ್ರ ಆಯ್ತದ? ಎಲ್ಲ ನನ್ ಕರ್ಮ. ಒಳಗೆ ಕೂತ್ಕೊಂಡ್ ಮಾತಾಡ ನಡಿ. ಯಾಕೆ? ಇಲ್ಲೇ ಮಾತಾಡ್ಬಾರ್ದಾ? ಅವಮರ್ಯಾದೆ ಆಯ್ತದೇನೋ ಅಂತ. ಅದೇ ನಮಗೆ ಬೇಕಾಗಿರೋದು. ಇದೇ ನಿನ್ ಕೊನೆ ತೀರ್ಮಾನ ಆದ್ರೆ ನಾನೇನು ಮಾಡಕ್ ಆಗಕ್ಕಿಲ್ಲ. ತಗೋ ಪತ್ರ. ಕ್ಷಮಾಪಣೆ ಪತ್ರನ ಓದ್ ನೋಡು, ನಿನ್ಗೆ ಗೊತ್ತಾಯ್ತದೆ. ನೀನೇ ಓದ್ಬೋದಾಯ್ತಲ್ಲ. ಆ? ನೀನ್ ಈ ಕೇಸ್ ತಾನೇ, ಕೊಡು, ಪರವಾಗಿಲ್ಲ. ಅಂಗೀರಸನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಪೌರ್ಣಮಿ ಬುಧವಾರದಂದು ಸಾವುಕಾರ್ ಗಾರೆಗಂಗಪ್ಪನವರು. ಈ ವಯಸ್ಸಲ್ಲಿ ಮದುವೆನಾ? ಮುಚ್ಕೊಂಡು ಮುಂದ್ಕೋದು. ಸಾವುಕಾರ್ ಗಾರೆ ಗಂಗಪ್ಪನವರ ಏಕಮಾತ್ರ ಪುತ್ರಿಯ ಮರು ಮದುವೆಯನ್ನು 16/3/95ರಂದು ಏರ್ಪಡಿಸಿರುತ್ತೇವೆ. ತಾವೆಲ್ಲರೂ ಈ ಶುಭ ಸಮಾರಂಭಕ್ಕೆ ಆಗಮಿಸಿ ಶುಭ ಕೋರಬೇಕಾಗಿ ಬೇಡುವ ಇಂತಿ ಮಾಜಿ ಪತಿ ಜಗದೀಶ. ನಿನ್ ಮಗಳಿಗೆ ಇನ್ನೊಂದು ಮದುವೆನಾ? ನಾನ್ ಸತ್ತೋಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೀನು ನನ್ ಮಗಳಿಗೆ ಸೋಡಾ ಚೀಟಿ ಕೊಟ್ಬಿಟ್ಟಿದ್ಯಲ್ಲ, ಅಂದ್ರೆ ಡೈವರ್ಸಾ? ಅದಕ್ಕೆ ನಿನ್ ಮಗಳಿಗೆ ಇನ್ನೊಂದು ಮದುವೆ ಮಾಡ್ಬಿಡ್ತೀಯಾ? ಈ ಅಧಿಕಾರ ನಿನ್ಗೆ ಯಾರು ಕೊಟ್ಟಿತ್ತು? ಗೇವಾ, ನೀನ್ ಸೋಡಾ ಚೀಟಿ ಕೊಟ್ರು ಪರವಾಗಿಲ್ಲ, ನಿನ್ ಜೊತೆ ಒಕ್ಕಲ್ತಾನ ಮಾಡ್ತೀನಿ ಅಂತ ನನ್ನ ಹೆಣ್ಮಗಳು ಬಂದ್ರೆ ಕುತ್ಕೇಳ್ದ ಆಚಿಗೆ ತಪ್ಪಿದ್ಯಲ್ಲ. ಇಷ್ಟಾದ್ರೂ ನನ್ನೆಂಡ್ರು ಅಂತ ಬೀಗ್ತಿದ್ಯಲ್ಲ, ಈ ಹಕ್ನ ನಿನ್ಗೆ ಯಾರಲ್ಲ ಕೊಟ್ಟಿದ್ದು? ನಿಜವಾಗ್ಲೂ ಈಗ ನೀನು ಬಲ್ಲನ್ ಮಗ ಅನ್ನಿಸ್ಕೊಂಡ್ಬಿಟ್ಟೆ. ಏನಂದೆ? ಈಗ ನೀವು ಬಲ್ಲನ್ ಮಗ ಅನ್ನಿಸ್ಕೊಂಡ್ಬಿಟ್ರಿ ಹೇಳಿ ಅಂದ್ರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಗಂಡ ಹೆಂಡತಿ ಇಬ್ಬರನ್ನು ದೂರ ಮಾಡ್ಬಿಟ್ಟು ನಿಮಗ್ ಬಹಳ ಪ್ರತಾಪ ಕೊಟ್ಬಿಟ್ಟಿದೀನಿ. ಅದಕ್ಕೆ ಇನ್ನೊಂದ್ಸತಿ ಕೇಳ್ಕೊತಾ ಇದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ. ನೀವ್ ಆ ರೀತಿ ಮಾಡಿದ್ರಿಂದ ತಾನೆ ನನ್ನ ಮುದ್ದಿನ ಮಗ ಛಲದಿಂದ ಒಬ್ಬ ದುಡಿಯೋ ಮನುಷ್ಯನಾಗಿದ್ದು. ಐನೋರೆ, ತಾಳಿ ಕಟ್ಟಿಸ್ರಿ ಬದ್ಲು. ಗಟ್ಟಿ ಬೇಡ, ಗಟ್ಟಿ ಬೇಡ. ಅಯ್ಯೋ ಅರೆ, ಅಳಿಯಂದ್ರೆ ಎಲ್ಲೋದ್ರು? ಅಯ್ಯೋ, ಅವರೆಲ್ಲ ಏನ್ ತಿಳ್ಕೊಳಲ್ಲ. ಏನ್ರಿ ನೀವು? ಅಯ್ಯೋ ಬಿಟ್ರಿ. ಯಾರ್ದಿ ಕೂಗು? ಇನ್ಯಾರ್ದು? ನಿಮ್ ಮಗಳ ಸಂಗೀತ ಅದು. ಸಂಗೀತ ಎಲ್ಲಿದ್ಯಮ್ಮ? ಇಲ್ಲಿದ್ದೀನಪ್ಪ. ಅಯ್ಯೋ, ಅದ್ಯಾಕಮ್ಮ ಹಂಗ್ ಕೂಕಂಡೆ? ನಿಮ್ಗೆ ಮೊಮ್ಮಗು ಬೇಕು ಅಂತ ಹೇಳಿದ್ರಲ್ಲ, ಡೋಂಟ್ ಡಿಸ್ಟರ್ಬ್ ಮೀ. For more updates, like, comment, subscribe to our channel.